ಕರ್ನಾಟಕ ಸಾಮಾಜಿಕ ಲೆಕ್ಕ ಪರಿಶೋಧನಾ 2023-24ನೇ ಸಾಲಿನಿಂದ 6ರಿಂದ 9ನೇ ತಾರೀಕುವರೆಗೂ ನಮ್ಮ ಈ ಶಾಲೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ನಡೆಯಿತು. ಇವತ್ತಿನ ದಿನ ಅದು ಕೊನೆಯ ಅಂತ ಅಂದರೆ ಸಭೆ, ಪೋಷಕರ ಸಭೆ ಆಗಿರೋದ್ರಿಂದ ಇವತ್ತಿನ ಈ ಪೋಷಕರ ಸಭೆಯನ್ನು ಪ್ರಾರಂಭ ಮಾಡೋದ್ರ ಮುಂಚೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಆಡಲು ಬರ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. शशिवर्णं चतुर्भुजं ध्याये सर्वविघ्नोपशान्तये। ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ನಿನ್ನ ಸಂವಿಧಾನದಿ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಈ ಏಳು ಲೋಕದ ಅಣುವಿನ ಹಿರಬರದ ಸಾಧನೆಗೆ ನೀ ಕಾರಣ. ಈ ಏಳು ಲೋಕದ ಅಣುವಿನ ಹಿರಬರದ ಸಾಧನೆಗೆ ನೀ ಕಾರಣ. ಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ. ಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಬದುಮ ಎನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಪ್ರಾರ್ಥನೆ ಮಾಡುವಂತ ವಿದ್ಯಾರ್ಥಿಗಳಿಗೆ 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನಾ ಕರ್ನಾಟಕ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶ್ರೀ ಶ್ರೀಧರ್ ಸರ್ ಅವರು, ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ತಾಲೂಕು ಪಂಚಾಯತ್ ಮಂಡ್ಯ ಇವರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಈ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ಅಶೋಕ್ ಸರ್ ಅವರು, PDO ಸರ್ ಮಾರ್ಚಾಕ್ನಲ್ಲಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ರೂಪಾ ಮೇಡಮ್ ರವರು, CPM ತಾಲೂಕ್ ಪಂಚಾಯತ್ ಕಾರ್ಯಕ್ರಮ ವ್ಯವಸ್ಥಾಪಕರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಮಧು ಎಂ ಅಧ್ಯಕ್ಷರು, ನಮ್ಮ ಈ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಧು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಅದೇ ರೀತಿ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ SDMCಯ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಕ್ಕಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಬೇಕು ಅಂತೇಳಿ ಶ್ರೀ ಶ್ರೀಧರ್ ಸರ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ.
ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೊಬ್ಬ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಂತ ಶ್ರೀನಿವಾಸ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಕುರಿತು ವಾಸ್ತವಿಕವಾಗಿ ಮಾತನಾಡಬೇಕು ಅಂತೇಳಿ ಮೇಡಮ್ ರೂಪಾ ಮೇಡಮ್ ಅವ್ರನ್ನ ಕೇಳ್ಕೊತಾ ಬೆಳಗಿನ ಶುಭೋದಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುವರ್ಗಳನ್ನ ನೆನೆಯುತ್ತಾ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಅತಿಥಿ ದೇವೋಭವ ಅನ್ನುವ ವಿಶೇಷವಾದ ಸ್ಥಾನ ಎನ್ನುವ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಕೆಲಸಗಳನ್ನ ಬದಿಗಿಟ್ಟು ತಮ್ಮ ಈ ಕಾರ್ಯಕ್ರಮಕ್ಕೆ ಆಗಿ ನಡೆಸ್ಕೊಡ್ಲಿಕ್ಕೆ ಬಂದಿರತಕ್ಕಂಥ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಇಲಾಖೆ ಅವರು ಶ್ರೀಯುತ ಶ್ರೀಧರ್ ಸರ್ ಅವರಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹಾಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಯುತ ಅಶೋಕ್ ಸರ್ ಅವರು ಹಾಗೂ STMC ಅಧ್ಯಕ್ಷರು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಚಂದ್ರಮೋಹನ್ ಸರ್ ಹಾಗೂ ನಮ್ಮ ನೆಚ್ಚಿನ ಪೋಷಕ ವರ್ಗದವರು ಹಾಗೂ ಎಲ್ಲಾ ಮಕ್ಕಳಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಿಮ್ಮ ಶಾಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ 4ನೇ ದಿನ ಒಂದು ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಆ ಪೋಷಕರ ಸಭೆಯಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು, ಶಾಲೆಯ ಒಂದು ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು 2023-24ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಏಪ್ರಿಲ್ ಟು ಮಾರ್ಚ್ ಒಳಗಡೆ ನಿಮ್ಮ ಶಾಲೆಯಲ್ಲಿ ಶಾಲಾ ಅನುದಾನ ಆಗಿರ್ಬೋದು, ಶೌಚಾಲಯ ನಿರ್ವಹಣೆ ಆಗಿರ್ಬೋದು, ಎಲ್ಲ ಏನು ಶಾಲೆಗೆ ಬಂದಿರ್ತಕ್ಕಂಥ ಅನುದಾನಗಳು ಸಮರ್ಪಕವಾಗಿ ನಿರ್ವಹಣೆಯಾಗಿದೆಯಾ ಹಾಗೂ ಈ ಯೋಜನೆ ಬಗ್ಗೆ ಎಲ್ಲಾ ಪೋಷಕರ ವರ್ಗದವರಿಗೂ ಹಾಗೂ ಸಾರ್ವಜನಿಕರಿಗೂ ಕೂಡ ಮಾಹಿತಿ ಇದೆಯಾ, ಇದು ನಮ್ಮ ಹಕ್ಕು, ನಮ್ಮ ಹೊಣೆಗಾರಿಕೆ ಹಾಗೂ ಪಾರದರ್ಶಕವಾಗಿದೆಯಾ, ಜನರ ಸಹಭಾಗಿತ್ವದಿಂದ ಯೋಜನೆ ಅನುಷ್ಠಾನ ಆಗಿದೆಯಾ, ಈ ಯೋಜನೆಯ ಬಗ್ಗೆ ಎಲ್ರಿಗೂ ಕೂಡ ತಿಳುವಳಿಕೆ ಇರಬೇಕು. ಯಾವುದಕ್ಕೆ ಶಾಲೆಯಲ್ಲಿ ಅನುದಾನ ಬರುತ್ತೆ ಅದೆಲ್ಲ ಒಂದು ದಾಖಲಾತಿ ನಿರ್ವಹಣೆ ಆಗಿದೆಯಾ, ಮಕ್ಕಳಿಗೂ ಕೂಡ ಸಮರ್ಪಕವಾಗಿ ತಲುಪಿದೆಯಾ ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಇದು ಶಾಲೆಯ ಗುಣಮಟ್ಟವನ್ನ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸ್ತಕ್ಕಂಥದ್ದು ಮತ್ತು ಶಿಕ್ಷಕರ ಟೀಚಿಂಗ್ ಎಜುಕೇಶನ್ ಹೆಚ್ಚಿಸ್ತಕ್ಕಂಥದ್ದು, ಶಿಕ್ಷಕರ ಔದ್ಯೋಗೀಕರಣಗಳನ್ನ ಹೆಚ್ಚಿಸ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ನಿರೀಕ್ಷೆ ಫಲಿತಾಂಶಗಳಾಗಿರುತ್ತೆ. ನಿಮ್ಮ ಶಾಲೆಯಲ್ಲಿ ಮತ್ತು ಆಲ್ರೆಡಿ ಶಿಕ್ಷಣ ಇಲಾಖೆಯಲ್ಲಿ ಆಡಿಟ್ ಆಗಿ ವರದಿಯನ್ನು ಕೂಡ ಸಲ್ಲಿಸಿರ್ತಾರೆ. ಆದ್ರೆ ಇದ್ರ ಬಗ್ಗೆ ಎಲ್ಲ ಪೋಷಕರಿಗೂ ಮಾಹಿತಿ ಲಭ್ಯ ಇರೋದಿಲ್ಲ. STMC ಸದಸ್ಯರಿಗೆ ಅಧ್ಯಕ್ಷರು ಮಾತ್ರ ಇರುತ್ತೆ. ಎಲ್ಲಾ ಪೋಷಕ ವರ್ಗದವರಿಗೂ ಇದರ ಏನೇನು ಅನುದಾನ ಬರುತ್ತೆ ಶಾಲೆಗೆ, ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಅನ್ನೋದ್ರಲ್ಲಿ ಅಷ್ಟೊಂದು ಮಾಹಿತಿ ಲಭ್ಯ ಇರೋಲ್ಲ ಅಂತೇಳಿ ನಮ್ಮ ಸೋಷಿಯಲ್ ಆಡಿಟ್ ಅಲ್ಲಿ ಸಾರ್ವಜನಿಕ ಸಭೆಯನ್ನ ಕರೆತಕ್ಕಂಥದ್ದು, ಎಲ್ಲರ ಮುಂದೆ ಒಂದು ಯೋಜನೆಯನ್ನ ಸಾಮೂಹಿಕವಾಗಿ ವರದಿಯನ್ನ ಹೇಳ್ತಕ್ಕಂಥದ್ದು. ಅದರಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು, ನಿಮ್ಮ ಕುಂದುಕೊರತೆಗಳಿರ್ಬೋದು, ನಿಮ್ಮ ಮಕ್ಕಳ ಕಲಿಕಾ ಫಲಿತಾಂಶಗಳಿರ್ಬೋದು, ದಾಖಲಾತಿ ಇರ್ಬೋದು, ಮಕ್ಕಳು ಹೇಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆಯಾ, ಸರ್ಕಾರದಿಂದ ಬರುವಂತಹ ಯೋಜನೆಗಳು ಎಲ್ಲಾ ಮಕ್ಕಳಿಗೂ ಸಮರ್ಪಕವಾಗಿದೆಯಾ, ಶಾಲೆಯಲ್ಲಿ ಎಲ್ಲರೂ ಒಂದೇ ಭಾವ ಅನ್ನೋದು ಮನೋಭಾವ ಇದೆಯಾ. ಯಾಕಂದ್ರೆ RTI 2009ರ ಒಂದು ಕಾಯ್ದೆ ಪ್ರಕಾರ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಉಚಿತ ಶಿಕ್ಷಣ ಕಡ್ಡಾಯ, ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನ ತಂದಿದೆ. ಹಳ್ಳಿಗಳಲ್ಲೂ ಕೂಡ ಎಲ್ಲರೂ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು, ಅವರ ಒಂದು ಜೀವನ ಶೈಲಿಯನ್ನ ರೂಪಿಸ್ಕೋಬೇಕು. ಜೊತೆಗೆ ಸರ್ಕಾರಿ ಶಾಲೆಯ ಒಂದು ದಾಖಲಾತಿ ಕೂಡ ಹೆಚ್ಚಾಗಬೇಕು. ಉದಾಹರಣೆಗೆ ನಾವು ನಮ್ಮ ಪೋಷಕರು ಏನ್ ಅನ್ಕೋತೀವಿ, ನಮ್ಮ ಮಗುವಿಗೆ ಸರ್ಕಾರಿ ಕೆಲಸ ಸಿಗ್ಬೇಕು ಅಂತ ಆಸೆ ಪಡ್ತೀವಲ್ವಾ, ಆದ್ರೆ ಸರ್ಕಾರಿ ಶಾಲೆಗೆ ಸೇರ್ಸೋಕೆ ಇಷ್ಟಪಡ್ತಾ ಇಲ್ಲ. ಈಗ ಸರ್ಕಾರ ಒಂದು ಏನು ಯೋಜನೆ ಮಾಡ್ತಾ ಇದೆ, ಗ್ಯಾರಂಟಿ ಯೋಜನೆ ಬೇಕು ಅಂತ ಅಂದ್ರೆ ಸರ್ಕಾರಿ ಶಾಲೆಗೆ ಸೇರಿಸಿರೋ ಮಕ್ಕಳಿಗೆ ಅನ್ನೋದು ಒಂದು ಬರ್ತಾ ಇದೆ. ಇವಾಗ ಯೂಟ್ಯೂಬ್ ಅಲ್ಲೆಲ್ಲ ಹಾಕ್ತಿದ್ದಾರೆ, ಪೇಪರ್ ಅಲ್ಲಿ ಬರ್ತಾ ಇದೆ. ಗ್ಯಾರಂಟಿ ಯೋಜನೆ ಎಲ್ಲ ಸಿಗ್ಬೇಕಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಕು.
ಆ ರೀತಿ ಮಾಡ್ತಾ ಇದೆ. ಯಾಕಂದ್ರೆ ಸರ್ಕಾರಿ ಶಾಲೆ ಮುಚ್ಚೋಗ್ತಾ ಇದೆ. ಉದಾಹರಣೆಗೆ ನಮ್ಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ಅಪ್ರೂವಲ್ ಆಗಿತ್ತು ಶಾಲೆ, ಕಾಲೇನಹಳ್ಳಿ ಶಾಲೆ. ಆದ್ರೆ ನಾವು ಆಡಿಟ್ ಬರೋದಿನೊಳಗಡೆ 3 ತಿಂಗಳೊಳಗಡೆನೆ ಮುಚ್ಚೋಗ್ತಾ ಇದೆ. ಹಾಗಾಗಿ ಈ ಶಾಲೆದು ಕೂಡ ನಿರ್ವಹಣೆ ಮಾಡ್ಕೊಡಿ. ಯಾಕಂದ್ರೆ ಮಕ್ಕಳು 7 ಮಕ್ಕಳಿದೆ. 2023-24ರಲ್ಲಿ 9 ಮಕ್ಕಳಿತ್ತು. ಈಗ 25-26ನೇ ಸಾಲಲ್ಲಿ 7 ಮಕ್ಕಳಿದ್ದಾರೆ. ಮುಂದಿನ ವರ್ಷಕ್ಕೆ 5ನೇ ಕ್ಲಾಸ್ ಪಾಸ್ ಆಗಿ 6ನೇ ಕ್ಲಾಸ್ಗೆ ಹೋಗ್ತಾರೆ. ಆಗ 4ನೇ ಕ್ಲಾಸ್ ಮಕ್ಕಳು 2 ಇದೆ. 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಮಕ್ಕಳೇ ಇಲ್ಲ. ಹಾಗಾಗಿ ಏನ್ ಮಾಡೋದು? ಶಾಲೆಗಳಲ್ಲಿ ಶಿಕ್ಷಕರು ಹೇಗೆ ಪಾಠ ಮಾಡ್ತಾರೆ? ಮಕ್ಕಳಿಗೂ ಕೂಡ ಕಲೀಲಿಕ್ಕೆ ಅವ್ರು ಹೆಚ್ಚು ಜನ ಇದ್ರೆ ಸಂಘರ್ಷಣೆ ಇರುತ್ತೆ. ಒಂದು ಆಟ ಆಡ್ಲಿಕ್ಕೆ ಆಗ್ಬೋದು, ಪಾಠ ಕೇಳಿಸ್ಕೊಳಕ್ ಆಗ್ಬೋದು. 1 to 7th ಒಂದೇ ಕಡೆ ಕೂರಿಸ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಕೊಠಡಿ ಅಭಾವ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ, ಪಾಠ ಮಾಡ್ತಿದ್ದಾರೆ. ಆದ್ರೆ ಮಕ್ಕಳು ಜಾಸ್ತಿ ಇದ್ರೆ ಸರ್ಕಾರದ ಸೌಲಭ್ಯಗಳು ಕೂಡ ಜಾಸ್ತಿ ಸಿಗೋದು, ಇನ್ನೊಂದು ಕೊಠಡಿ ನಿರ್ವಹಣೆ ಆಗೋದು, ಒಂದು ತಾಲೂಕ್ ಪಂಚಾಯತಿ ಅನುದಾನ ಇರ್ಬೋದು, ಜಿಲ್ಲಾ ಪಂಚಾಯತಿ ಅನುದಾನ ಇರ್ಬೋದು, ಅಥವಾ MLA ಗ್ರಂಟ್ ಇರ್ಬೋದು. ಅದರಲ್ಲಿ ಒಂದು ಶಾಲೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಹಾಯಧನ ಸಿಗ್ತಾ ಇತ್ತು. ಯಾಕಂದ್ರೆ ಮಕ್ಕಳೇ ಕಡಿಮೆ ಆಗ್ತಾ ಇರೋದ್ರಿಂದ ಶಾಲೆ ಮುಚ್ಚೋಗ್ಬಿಡುತ್ತೆ. ಹಾಗಾಗಿ ಸರ್ಕಾರಿ ಶಾಲೆಯನ್ನ ಉಳಿಸ್ಕೋಬೇಕು ಆದಷ್ಟು ನಾವು ಪೋಷಕರು. ಯಾಕಂದ್ರೆ ವರ್ಷ ದಾಖಲಾತಿ ಹೆಚ್ಚಾಗಬೇಕೇ ಹೊರತು ಕಡಿಮೆ ಆಗ್ತೇ ಪೀಳಿಗೆ ಕಡಿಮೆ ಆಗ್ಬೋದು. ಮುಚ್ಚಾಕ್ಬಿಡ್ಬೋದು ಶಾಲೆನ. ಆದ್ರೆ ಅದನ್ನ ಮತ್ತೆ ತೆಗೆಸ್ಬೇಕಾದ್ರೆ ಎಷ್ಟೋ ಒಂದು ಸಾರ್ವಜನಿಕರು ಅಥವಾ ಗಣ್ಯ ವ್ಯಕ್ತಿಗಳ ಸಹಕಾರ ಬೇಕು, ಜೊತೆಗೆ ಊರಿನ ಮುಖ್ಯಸ್ಥರ ಸಹಕಾರ ಬೇಕು, ಜೊತೆಗೆ ತುಂಬಾ ಶ್ರಮ ಇರುತ್ತೆ. ಈಗ ಒಂದು ಮನೆನ ಸುಲಭವಾಗಿ ಕೆಡಬಿಡ್ತೀವಿ. ಆ ಒಂದು ಗೂಡನ್ನ ಕಟ್ಟಬೇಕಾದ್ರೆ ನಾವು ಎಷ್ಟೊಂದು ಪ್ರತಿಶ್ರಮ ಪಡ್ತೀವಲ್ವಾ, ಎಷ್ಟೊಂದು ನಿರೀಕ್ಷೆಗಳೆಲ್ಲ ಇಟ್ಕೊಂಡು ಮಾಡೋದು ಶ್ರಮ ಇರುತ್ತೆ. ಹಾಗಾಗಿ ಇರುವಂತದನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇರುವಂತದ್ರಲ್ಲಿ ಈಗ ಉದಾಹರಣೆಗೆ ಬುಡಕಟ್ಟು ಜನಾಂಗದವರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಅಲೆಮಾರಿ ಜನಾಂಗದವರಾಗಿರ್ಬೋದು, ಅಂತ ಕುಟುಂಬಗಳಿಗೆ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಯಾಕಂದ್ರೆ ಸರ್ಕಾರಿ ಶಾಲೆಗೆ ಸೇರಿಸೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಎಲ್ಲರೂ ನಾವು ಡೊನೇಷನ್ ಕೊಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲೂ ಸಿಗುವಂತದ್ದೇ ಇದೇ ಪಾಠ ಪ್ರವಚನಗಳು, ಸರ್ಕಾರಿ ಶಾಲೆಯಲ್ಲಿ ಸಿಗುವಂತದ್ದು ಅದೇ ಪಾಠಗಳು. ಯಾಕಂದ್ರೆ ಅದು ಸ್ವಲ್ಪ ಶಿಸ್ತನ್ನ ಮೇಂಟೈನ್ ಮಾಡ್ತಾರೆ. ಇದೇ ಯೂನಿಫಾರ್ಮ್ ಹಾಕ್ಸ್ಬೇಕು, ಇದೇ ಟೈ ಹಾಕ್ಬೇಕು ಅಂತ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರದಲ್ಲಿ ಏನ್ ಕೊಡ್ತಾರೆ ಅದು ಮಾಡ್ತಾರೆ. ಉದಾಹರಣೆಗೆ STMC ಮಂಡಳಿಯವರು ಅವರ ಒಂದು ಕಮಿಟಿ ಹೇಗಿರುತ್ತೆ ಅದ್ರ ಮುಖಾಂತರ ಕೂಡ ಅವರು ಕೂಡ ಒಂದು ವಿಶೇಷವಾದ ಯೂನಿಫಾರ್ಮ್ನ ಒಂದು ದಿನದಲ್ಲಿ ಪ್ರೈವೇಟ್ ತರನೇ ನಮ್ಮ ಮಕ್ಕಳು ಕಾಣಲಿ ಅಂತೇಳಿ STMC ಅವರು ಒಂದು ಯೂನಿಫಾರ್ಮ್ಸ್ ಕೂಡ ಈಗ ಉದಾಹರಣೆಗೆ ತಾಲೂಕ್ ಪಂಚಾಯತಿ ಕೂಡ ಯೂನಿಫಾರ್ಮ್ಸ್ ನ ಕೊಡಿಸ್ಲಿಕ್ಕೆ ಕೆಲವು ಶಾಲೆಗಳಿಗೆ ಅನುದಾನವನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ STMC ಮಂಡಳಿಯವರು ಕೂಡ ತೆಗೆದು ಸ್ವಲ್ಪ ಅನುದಾನವನ್ನ ಹಾಕಿ ಅವರಿಗೂ ಕೂಡ ಯೂನಿಫಾರ್ಮ್ಸ್ ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಕೊಡೋ ಅಲ್ಲದೆ ಬುಧವಾರ ಅಥವಾ ಶನಿವಾರ ಒಂದಿನ ಕಲರ್ ಡ್ರೆಸ್ ಜೊತೆಗೆ ಈ ಕಲರ್ ಯೂನಿಫಾರ್ಮ್ಸ್ ಹಾಕೋಬೇಕು ಅಂತ ಈ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆ. ಆದ್ರೆ ನೀವು ಸಾರ್ವಜನಿಕರು ಮನವೊಲಿಸಬೇಕು. ನಾನು ಕೇಳಿದೆ ಸರ್ನ ಬಂದ ತಕ್ಷಣ, ಯಾಕೆ ಸರ್ ನಿಮ್ ಗ್ರಾಮದಲ್ಲಿ 7 ಮಕ್ಕಳ ಇರೋದು? ಇಲ್ಲ ಮೇಡಮ್, ನಮ್ಮೂರಲ್ಲಿ ಇನ್ನು ಮದ್ವೆನೇ ಆಗೋದವರು 25 ಜನ ಇದ್ದಾರೆ ಮೇಡಮ್, ಏನ್ ಮಾಡೋದು? ನಾವ್ ಎಲ್ಲಿಂದ ಹುಡ್ಕೋದು? ಇರೋದೇ 3 ಮಕ್ಕಳು. ಅವರು ನಾವು ಹೋಗಿ ಕೇಳ್ತಾ ಇದ್ವಿ. ಅವ್ರು ಗೌರ್ಮೆಂಟ್ ಸೇರಿಸಿದ್ದಾರೆ. ಇನ್ 3 ಮಕ್ಕಳು ಚಿಕ್ಕವರಿದ್ದಾರೆ. ಹಂಗಾಗಿ ಅವ್ರನ್ನ ನಾವು ಮನೆ ಒಲಿಸಿ ನೆಕ್ಸ್ಟ್ ನಾವು ಅವ್ರನ್ನ ಅಡ್ಮಿಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವರ್ಷನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದು ಮಾಹಿತಿ ನಮ್ಗೆ ಲಭ್ಯ ಇರೋದು. ಯಾಕಂದ್ರೆ ಇರೋ ವಾಸ್ತವನ ನಾವು ಹೇಳೋವಂಥದ್ದು, ಅದರಲ್ಲಿ ಸತ್ಯಾಂಶನೇ ಇರೋದು. ಅದನ್ನೇ ಯಾಕಂದ್ರೆ ನಾವು ಮಕ್ಕಳ ಒಂದು ಅನಿಸಿಕೆನ ಕೇಳ್ತೀವಿ. ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ 7 ಪೋಷಕರ ಮನೆ ಭೇಟಿ ಮಾಡ್ತೀವಿ. ಜಾಸ್ತಿ ಇದ್ರೆ 100 ಇದ್ರೆ 100 ಕೂಡ ನಾವು ಮನೆ ಭೇಟಿ ಮಾಡ್ತೀವಿ. ನಿಮ್ಮ ಶಿಕ್ಷಕರ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಡ್ತೀವಿ. ನಿಮ್ಮ ಅಕ್ಕಪಕ್ಕ ಜನ ಮನೆಯವರ ಮಾಹಿತಿಯನ್ನ ಕೇಳ್ತೀವಿ. ಎಲ್ಲ ಕೇಳಿ ಕ್ರೋಢೀಕೃತವಾಗಿ ನಾನು ವರದಿಯನ್ನು ಹೇಳಿದಾಗ ಶಿಕ್ಷಕರ ಇಲ್ಲ ಅಂತ ಸತ್ಯಾಂಶನ ಹೇಳಿದ್ದು. ನಿನ್ನೆ ನಾನು ಅವೇರಳ್ಳಿ ಸ್ಕೂಲ್ಗೆ ಹೋದೆ. ಯಾಕೆ ಮೇಡಮ್ ನಿಮ್ಮ ಸ್ಕೂಲಲ್ಲಿ 13 ಮಕ್ಕಳೇ? ಮೇಡಮ್ ಇದೇ ಸಮಸ್ಯೆ ನಮ್ಮೂರಲ್ಲಿ. ಎಲ್ಲ ನಾವು ಮಕ್ಕಳನ್ನ ಸೇರಿಸ್ಕೋಬೇಕಾದ್ರೆ ಮನೆ ಭೇಟಿ ಮಾಡ್ತೀವಿ ಮೇಡಮ್, ಆಂದೋಲನ ಕಾರ್ಯಕ್ರಮವನ್ನ ಮಾಡ್ತೀವಿ, ಅರಿವು ಮೂಡಿಸೋ ಕಾರ್ಯಕ್ರಮವನ್ನ ಮಾಡ್ತೀವಿ. ಯಾವುದೇ ಮಕ್ಕಳು ಗ್ರಾಮದಲ್ಲೇ ಇಲ್ಲದೆ ಇರೋದ್ರಿಂದ ನಮ್ಗೆ ಈ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ದಾರೆ. ಕಾನ್ವೆಂಟ್ ಕಳಿಸುವಂತ ಮಕ್ಕಳನ್ನಾದ್ರೂ ಮನವೊಲಿಸಿ ಈಗ ಸರ್ಕಾರಿ ಶಾಲೆಗೆ ಸೇರಿಸಿ ಅನ್ನೋದು ನಮ್ಮ ಒಂದು ಅನಿಸಿಕೆ, ಅಭಿಪ್ರಾಯವಾಗಿರುತ್ತೆ. ಶಿಕ್ಷಕರು ಕೂಡ ಅದರ ಬಗ್ಗೆ ತುಂಬಾ ಅವರ ಒಂದು ಪ್ರೆಸರ್ ಅನ್ನ ಹಾಕಿ ನಾವು ಮನೆ ಭೇಟಿಯನ್ನ ಮಾಡುವಂತದ್ದು, ಎಲ್ಲಾ ವಿಷಯಗಳನ್ನ ಪೋಷಕರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ಶಿಕ್ಷಕರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಆಡಿಟ್ ಅನ್ನ ಮಾಡ್ತಾ ಇರೋದು 2023-24ನೇ ಸಾಲಿನಲ್ಲಿ ಒಂದು ಶಾಲೆ ನಡೆಯಬೇಕಾದಂತ ದಿನಗಳು 243 ನಡಿಬೇಕಿತ್ತು. ಅದರಲ್ಲಿ 239 ದಿನಗಳು ನಡೆದಿದೆ. ಅದರಲ್ಲಿ 4 ಸ್ಥಳೀಯ ರಜೆಗಳು, ಉದಾಹರಣೆಗೆ ಗ್ರಾಮ ದೇವತೆ ಹಬ್ಬ ಆಗಿರ್ಬೋದು, ಊರಿನ ಒಂದು ಫಂಕ್ಷನ್ ಆಗಿರ್ಬೋದು, ಈ ವಿಶೇಷ ದಿನಗಳಲ್ಲಿ ರಜೆ ಕೊಟ್ಟಿರ್ತಕ್ಕಂಥದ್ದು ಹೊರತುಪಡಿಸಿ 8 ಸರ್ಕಾರಿ ರಜೆಗಳು, ಗವರ್ಮೆಂಟ್ ಹಾಲಿಡೇ 8 ರಜೆಗಳನ್ನ ಮಂಜೂರು ಮಾಡಿರುವುದು ದಾಖಲಾತಿಯಂತೆ ಕಂಡು ಬಂದಿದೆ.
ಶಾಲೆಯ ಸರಾಸರಿ ಹಾಜರಾತಿ ಕುರಿತಂತೆ ಹೇಳೋದಾದ್ರೆ ಮಧ್ಯ ಹೆಣ್ಣಾಗೆ ನಾನು 2023-24ರಲ್ಲಿ 9 ಮಕ್ಕಳಿದ್ರು. ಈಗ ಪ್ರಸ್ತುತ 7 ಮಕ್ಕಳಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ದಾಖಲಾತಿಯನ್ನ ಹೆಚ್ಚು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಪೋಷಕರು ಮಾಡಬೇಕು, ಸಾರ್ವಜನಿಕರ ಸಹಕಾರ ಬೇಕು, ಶಿಕ್ಷಕರ ಒಂದು ಶ್ರಮ ಕೂಡ ಬೇಕು, ಶಾಲೆಗಳನ್ನ ಉಳಿಸ್ಕೋಬೇಕು ಅಂತ ನಾವು ಕೂಡ ಮನವಿಯನ್ನ ಮಾಡ್ತಾ ಇದ್ದೀವಿ. ಶಾಲೆಯಲ್ಲಿ ಡ್ರಾಪ್ ಔಟ್ ಮಕ್ಕಳು ಅಂದ್ರೆ ಶಾಲೆಗೆ ಬರ್ದೇನೆ ಮನೇಲಿ ಇರುವಂತಹ ಮಕ್ಕಳು ಅಂತ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಡ್ರಾಪ್ ಔಟ್ ಮಕ್ಕಳು ಇರೋದಿಲ್ಲ. ಶಾಲೆಗೆ ಬರ್ದೇನೆ ಮನೇಲಿ ಇರುವಂತ ಮಕ್ಕಳು ಯಾವುದು ಕಂಡು ಬಂದಿರುವುದಿಲ್ಲ. ಅಗತ್ಯ ಶಿಕ್ಷಕರ ನಿಯೋಜನೆ ಕುರಿತಂತೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ 7 ಮಕ್ಕಳು ಇರೋದ್ರಿಂದ ಒಬ್ಬರೇ ಶಿಕ್ಷಕರು, ಒಂದು 15-16 ಮಕ್ಕಳು ಇದ್ರೆ ಇಬ್ರು ಶಿಕ್ಷಕರು ಇರ್ತಾ ಇದ್ರು. ಅಡಿಗೆ ಸಿಬ್ಬಂದಿ ಕೂಡ ಇಬ್ರು ಇರ್ತಾ ಇದ್ರು. ಯಾಕಂದ್ರೆ ಒಬ್ಬ ಮಕ್ಕಳು ಕಡಿಮೆ ಆದಷ್ಟು ಅನುದಾನನೂ ಕಡಿಮೆ ಆಗ್ತದೆ, ಸಿಬ್ಬಂದಿಗಳು ಕಡಿಮೆ ಆಗ್ತದೆ. 100 ಜನ ಟೀಚರ್ಸ್ ಇದ್ರೆ ಒಬ್ರು ದೈಹಿಕ ಶಿಕ್ಷಕರು ಇರ್ತಾ ಇದ್ರು. ನಿರ್ವಹಣೆನೂ ಕೂಡ ಇನ್ನು ಉತ್ತಮವಾದ ಒಂದು ನಿರ್ವಹಣೆ ಕೂಡ ಆಗ್ತಾ ಇತ್ತು ಅನ್ನೋದು ಅನಿಸಿಕೆ ಅಭಿಪ್ರಾಯಗಳು. ಜೊತೆ ವಿಶೇಷ ಚೇತನ ಅಗತ್ಯವುಳ್ಳ ಮಕ್ಕಳಿಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಸಾಲಿನಲ್ಲಿ ಯಾವುದೇ ವಿಶೇಷ ಚೇತನರ ಮಗು ಇರೋದಿಲ್ಲ. ಹಿಂದಿನ ಸಾಲದಲ್ಲೂ ಕೂಡ ಯಾವುದೇ ವಿಶೇಷ ಚೇತನರ ಮಗು ಇರೋದಿಲ್ಲ. ಇದ್ರೆ ಒಂದು ವೇಳೆ ಇದ್ರೆ ಅದು ಆ ಮಗುವು ಕೂಡ ಉಚಿತವಾದ ಪಠ್ಯಪುಸ್ತಕ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಸುವರ್ಣ ಸಾಕ್ಸ್ ಆಗಿರ್ಬೋದು, ಆ ಮಗುವಿಗೆ ಶಾಲೆಗೆ ಬಂದ್ರೆ ಶಾಲೆನಲ್ಲೇ ಈ ಮಕ್ಕಳ ಒಂದು ಜೊತೆಯಲ್ಲೇ ಕೂರಿಸಿ ಆ ಮಗುವು ಕೂಡ ವಿದ್ಯಾ ಶಿಕ್ಷಣವನ್ನ ಹೇಳ್ಕೊಡ್ತಕ್ಕಂಥದ್ದು, ವಿಶೇಷ ತರಗತಿಗಳನ್ನ ಮಾಡ್ತಕ್ಕಂಥದ್ದು, ಸಾಮೂಹಿಕ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥದ್ದು, ಮಾತುಗಾರಿಕೆ, ಆ ಮಗು ಕೂಡ ಬೇರೆ ಮಕ್ಕಳ ತರ ಮಾತಾಡೋ ರೀತಿಯಲ್ಲಿ ಶಿಕ್ಷಕರು ಅದನ್ನ ಪ್ರೇರೇಪಣೆ ಮಾಡ್ತಕ್ಕಂಥದ್ದು. ಆ ರೀತಿ ಮಗು ಯಾವುದೇ ನಿಮ್ಮ ಶಾಲೆಯಲ್ಲಿ ಕಂಡು ಬಂದಿರುವುದಿಲ್ಲ. ಇದ್ರೆ ಒಂದ್ ವೇಳೆ ಗೃಹಾಧಾರಿತ ಮಗು ಇದ್ರೂ ಕೂಡ ಮನೆಯಲ್ಲೇ ಶಾಲೆಗೆ ಬರಕ್ಕಾಗ್ದೇನೆ ಮನೇಲಿ ಇದ್ರೂ ಕೂಡ ಅದಕ್ಕೆ ಸರ್ಕಾರಿ ಸೌಲಭ್ಯಗಳು ಸಿಗುವಂತ ಎಲ್ಲಾ ಯೋಜನೆಗಳ ಒಂದು ಮಾರ್ಗಸೂಚಿ ಪ್ರಕಾರ ಕೊಡುವಂತದ್ದು ಶಿಕ್ಷಣ ಇಲಾಖೆಯ ಜವಾಬ್ದಾರಿಯಾಗಿರುತ್ತೆ. ಆದ್ರೆ ನಿಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಗೃಹಾಧಾರಿತ ಮಗು ಕೂಡ ಕಂಡು ಬಂದಿರುವುದಿಲ್ಲ. ಮಕ್ಕಳನ್ನ ವಿಚಾರಣೆ ಮಾಡಿದಾಗ ನಿಮ್ಮ ಟೀಚರ್ ಹೇಗೆ ಪಾಠ ಮಾಡ್ತಿದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಪ್ರತಿದಿನ ನಾವೆಲ್ಲರೂ ಕೂಡ 4 ದಿನ ನಾವು ಬಂದಿದ್ವಿ ಈ ಶಾಲೆಗೆ. 4 ದಿನ ಪ್ರಕ್ರಿಯೆಯಲ್ಲೂ ಕೂಡ 7 ಮಕ್ಕಳು ಕೂಡ ಹಾಜರಾತಿ ಚೆನ್ನಾಗಿದೆ. ಯಾವುದೇ ಒಂದು ಮಗು ದಿನ ತಪ್ಪಿಸ್ಕೊಳ್ತಾ ಇರೋದು ಕಂಡು ಬಂದಿಲ್ಲ. ಗುಡ್ ಟಚ್ ಬಗ್ಗೆ ಬ್ಯಾಡ್ ಟಚ್ ಬಗ್ಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು ಶಿಕ್ಷಕರ ಒಂದು ಹೇಳಿಕೆಯಂತೆ ಕಂಡು ಬಂದಿದೆ. ಜೊತೆಗೆ ನಿಯಮಾನುಸಾರ ಹೊರ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಬರೆಸಿರೋದ್ರ ಬಗ್ಗೆ ಅಂತ ಹೇಳೋದಾದ್ರೆ ಈ ಪ್ರಶ್ನಾವಳಿಗಳು ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನಾವಳಿಗಳು. ಆ ಪ್ರಶ್ನಾವಳಿಗಳ ಮುಖಾಂತರನೇ ನಾವು ವರದಿಯನ್ನ ತಯಾರು ಮಾಡಿ ಒಂದು ಸಾಮೂಹಿಕವಾಗಿ ನಿಮ್ಮ ಮುಂದೆ ಮಂಡನೆ ಮಾಡ್ತಕ್ಕಂಥದ್ದು. ಹೊರ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಅಂದ್ರೆ ನಿಮ್ಮ ಶಾಲೆ, ನಿಮ್ಮ ಗ್ರಾಮದಲ್ಲಿ ಶಾಲೆ ಇಲ್ದೇನೆ, ಈಗ ಉದಾಹರಣೆಗೆ ಮಾದೇಗೌಡ ಕೊಪ್ಪಳ ಅಥವಾ ಅವೇರಳ್ಳಿಗೆ ಹೋದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ 1ನೇ ತರಗತಿಯಿಂದ 6ನೇ ತರಗತಿವರೆಗೆ 6,000 ಅನುದಾನವನ್ನ ಕೊಡ್ಬೇಕಾಗ್ತದೆ. ಆದ್ರೆ ಸರ್ಕಾರದಿಂದ ನಿಮ್ಮ ಶಾಲೆಯಲ್ಲಿ ಸ್ಥಳೀಯ ಮಕ್ಕಳು ಇರೋದ್ರಿಂದ ಯಾವುದೇ ಒಂದು ಸಾರಿಗೆ ಭತ್ಯವನ್ನ ಖರ್ಚು ಭರಿಸಿರೋದು ಕಂಡು ಬಂದಿಲ್ಲ. ದೀರ್ಘಕಾಲಿಕ ಗೈರುಹಾಜರಾಗಿರುವ ಕುರಿತಂತೆ ಹೇಳೋದಾದ್ರೆ ಇಂದಿನ ಸಾಲಿನಲ್ಲಿ, ಪ್ರಸ್ತುತ ಸಾಲಿನಲ್ಲಿ ಯಾವುದೇ ಮಗು ಒಂದು 3 ದಿನ ಆಗಿರ್ಬೋದು, ಒಂದು 5 ದಿನ ಆಗಿರ್ಬೋದು ದೀರ್ಘಕಾಲಿಕ ಗೈರುಹಾಜರಾಗಿರೋದು ದಾಖಲಾತಿಯಂತೆ, ಜೊತೆಗೆ ಮಕ್ಕಳ ಹೇಳಿಕೆಯಂತೆ, ಹಾಜರಾತಿ ಪುಸ್ತಕದಂತೆ ಯಾವುದೇ ಕಂಡು ಬಂದಿರುವುದಿಲ್ಲ. ಜೊತೆಗೆ ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳ ಲಭ್ಯತೆ ಬಗ್ಗೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ 3 ಕೊಠಡಿ ಇರೋದು, ಒಂದನ್ನು ಕೂಡ ಆಲ್ರೆಡಿ ಲೈಬ್ರರಿಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಒಂದೇ ಶಾಲೆಯಲ್ಲಿ 5ನೇ ತರಗತಿವರೆಗೆ ಶಿಕ್ಷಕರ ಕೊಠಡಿ, ಈ ಕೊಠಡಿ 2 ಒಂದೇ ಇರುತ್ತೆ. ಅಡುಗೆ ಮನೆ ಒಂದಿರುತ್ತೆ, ಒಂದು ಸ್ಟೋರ್ ರೂಮ್ ಅಷ್ಟೇ ಈ ಶಾಲೆಯಲ್ಲಿ ಇರುವಂತ ಕೊಠಡಿ ಇರುವಂತದ್ದು. ಜೊತೆಗೆ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಉತ್ತಮವಾದ ಲೈಬ್ರರಿ, ಪ್ರತ್ಯೇಕವಾದ ಲೈಬ್ರರಿ ಇದೆ. ಈ ಶಾಲೆಯಲ್ಲಿ ಇರುವಂತಹ ಲೈಬ್ರರಿ ಪುಸ್ತಕವನ್ನ ಬೇರೆನಲ್ಲಿ ಇಟ್ಟಿದ್ದಾರೆ. 800 ಲೈಬ್ರರಿ ಪುಸ್ತಕ ಇದೆ. ಮಕ್ಕಳಿಗೆ ಇಷ್ಟಪಡುವಂತ ಎಷ್ಟು ದಿನಕ್ಕೊಂದ್ಸರಿ ಕೊಡ್ತಾರಪ್ಪ ಲೈಬ್ರರಿ ಬುಕ್ಸ್? ಓದ್ತೀರಲ್ವಾ? ಯಾವ್ಯಾವ್ದು ಓದ್ತೀರಾ? ವಿಭೂಷಣ, ಪ್ರಹ್ಲಾದ, ಕರ್ಣ, ಕುಂತಿ, ಹನುಮಂತ. ಎಷ್ಟು ದಿನಕ್ಕೊಂದ್ಸರಿ ಚೇಂಜ್ ಮಾಡ್ಕೊತೀರಾ? 15 ದಿನ. ವಹಿ ನಿರ್ವಹಣೆ ಮಾಡಿದಾರಲ್ವಾ, ಅಂದ್ರೆ ನೀವು ಸೈನ್ ಮಾಡ್ತೀರಲ್ವಾ? ಅದ್ರ ಜೊತೆಗೆ ಈಗ ಗ್ರಾಮ ಪಂಚಾಯತಿಯಿಂದಾನೇ ಲೈಬ್ರರಿನ ನಿಮ್ಮ ಪಕ್ಕದಲ್ಲೇ ಓಪನ್ ಮಾಡಿದ್ದಾರೆ. ನೆಕ್ಸ್ಟ್ ಅನುದಾನ ಇದ್ರೆ ಕಂಪ್ಯೂಟರ್, ಲ್ಯಾಪ್ಟಾಪ್ ಕೂಡ ಲೈಬ್ರರಿನೇ ಸರ್ಕಾರ ಆದೇಶ ಮಾಡ್ತಾ ಇದೆ, ಇವಾಗ ಕೊಡ್ತಾರೆ. ಅದರಲ್ಲೂ ಕೂಡ ನೀವು ಪ್ರೈವೇಟ್ ಸಿಗುವಂತ ಸೌಲಭ್ಯಗಳನ್ನ ಸರ್ಕಾರಿ ಶಾಲೆಗಳಲ್ಲೂ ಸಿಗುತ್ತೆ. ಅದನ್ನ ನೀವು ಬಳಕೆ ಮಾಡ್ಕೊಳ್ಳಿ. ಇದಲ್ದೇನೆ ಹೊರತುಪಡಿಸಿ ನೀವು ಬುಕ್ ಅನ್ನ ಓದ್ತೀನಿ ಅಂತ ಇಷ್ಟಪಟ್ರೆ ಪಕ್ಕದಲ್ಲೇ ಲೈಬ್ರರಿ ಇರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಇನ್ ಟೈಮ್ ಅಲ್ಲಿ ಓದ್ಬೋದು. ನೀವು ಇನ್ನೂ ಹೆಚ್ಚಿನ 4:30ರಿಂದ 5 ಗಂಟೆ ತನಕ ಇರ್ತೀನಿ ಅಂದ್ರೆ ಶಿಕ್ಷಕರು ಕೂಡ ಇರ್ತಾರೆ. ಆ ಬುಕ್ ಅನ್ನ ನೀವು ರೆಫರ್ ಮಾಡಿ ಒಳ್ಳೆಯ ಜ್ಞಾನನ ಮತ್ತೆ ನಿಮ್ಮ ಮನಸ್ಸಿನ ಕೇಂದ್ರೀಕೃತ ಒಂದು ಅಂಶಗಳನ್ನ ನೀವು ತಿಳ್ಕೊಬಹುದು. ಹೆಚ್ಚು ಒಂದು ಕವಿಗಳಾಗಿರ್ಬೋದು, ರಾಷ್ಟ್ರಕವಿ ಆಗಿರ್ಬೋದು, ಕುವೆಂಪು ಆಗಿರ್ಬೋದು,
ಮತ್ತೆ ನಾನು ರಾಮಕೃಷ್ಣ ಆಗಿರ್ಬೋದು, ಎಲ್ಲ ಒಂದು ಮಹಾನ್ ಕವಿಗಳ ನಾಟಕಗಳಾಗಿರ್ಬೋದು, ಸಣ್ಣ ಕವಿತೆಗಳಲ್ಲಿ ಓದಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇಂದಿನ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ವಿ, ಆದ್ರೆ ನಾವು ಓದುವಂತ ಸಂದರ್ಭದಲ್ಲಿ ಇವೆಲ್ಲ ಸೌಲಭ್ಯಗಳೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಪಕ್ಕದೂರಿಗೆ ಹೋಗಿ ಓದ್ತಾ ಇದ್ವಿ. ನಮ್ಮ ಶಾಲೆಯಲ್ಲಿ ಊರೇ ಇಲ್ಲ. ನಾನು ಓದಿದ್ದು ಸಿಂಗಟ್ಟ ಶಾಲೆ ಅಂತೇಳಿ ಕ್ಯಾಪೇಟೆ ತಾಲೂಕು. ನಾನು ಅಲ್ಲಿಂದ ಪಕ್ಕದ ಊರಿಗೆ ಹೋಗಿ ಓದ್ತಾ ಇದ್ದಿದ್ದು. ಅಲ್ಲಿ ಶಾಲೆನೇ ತುಂಬಾನೇ ಕಡಿಮೆ. ಎಲ್ಲ ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಶಾಲೆ ಇದೆ. ರೇರು ಒಂದೊಂದು ಗ್ರಾಮದಲ್ಲಿ ಇರೋದಿಲ್ಲ, ಅವ್ರು ಪಕ್ಕದ ಗ್ರಾಮಿಗೆ ಹೋಗುವಂತದ್ದು ಇರುತ್ತೆ. ಯಾಕಂದ್ರೆ ಈಗಿನ ಒಂದು ಎಲ್ಲಾ ಒಂದು ಅನುಕೂಲತೆಗಳು, ಮೊದಲೆಲ್ಲ ಲೈಬ್ರರಿ ಎಲ್ಲಿದೆ, ಲೈಬ್ರರಿ ಇರ್ತಿಲ್ಲ, ನಾವು ದುಡ್ಡು ಕೊಟ್ಟು ಓದ್ತಾ ಇದ್ವಿ. ಈಗ ಎಲ್ಲ ಶಾಲೆಗಳ ಒಂದು ಕುಸಿನ ಮನೆ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, LKG UKG ಸೇರಿಸ್ಬೇಕಂದ್ರೆ ನಾವು ಡೊನೇಷನ್ ಕಟ್ಟಬೇಕು. ಒಂದು 30,000 50,000 ಸಾವಿರನಾದ್ರೂ ಕಟ್ಟಿ LKG ಸೇರಿಸಲೇಬೇಕು. ಆದ್ರೆ ಈಗ ಕುಸಿನ ಮನೆ ಅಂತ ಸರ್ಕಾರ ಮಧ್ಯಾಹ್ನ ಬಿಸಿ ಊಟ ಕೊಡುತ್ತೆ. ನೋಡ್ಕೊಳ್ಳಿಕ್ಕೂ ಕೂಡ ನಿರ್ವಹಣೆ ಮಾಡ್ಲಿಕ್ಕೆ ಕುಸಿನ ಮನೆಯಲ್ಲಿ ನರೇಗಾ ಯೋಜನೆಯಲ್ಲಿ ಅವರಿಗೆ ಸಹಾಯಧನವನ್ನ ನೀಡಿ ಒಂದು ಮಹಿಳೆಯನ್ನ ನೇಮಕ ಮಾಡಿರ್ತಾರೆ. ಮಧ್ಯಾಹ್ನ ಅವರಿಗೆ ಹಾಲು ಬೇಕಾ, ಊಟ ಬೇಕಾ, ಪೌಷ್ಟಿಕಾಂಶ ಸಿಗುವಂತ ತರಕಾರಿಗಳಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ನಿರಂತರವಾದ ಯೋಜನೆ ಅಲ್ವಾ ಇದು. ಮೊಟ್ಟೆ ಕೊಡುವಂಥದ್ದು ಮೊದಲೆಲ್ಲ ಮಂಗಳವಾರ ಶುಕ್ರವಾರ ಕೊಡ್ತಾ ಇದ್ರು, ಆದ್ರೆ ಈಗ ಪ್ರತಿದಿನ ಮೊಟ್ಟೆ ಕೊಡುವಂಥದ್ದಿದೆ. ಪ್ರತಿದಿನ ಮಧ್ಯಾಹ್ನ ನಿರಂತರವಾದ ಬಿಸಿ ಊಟನ ಕೊಡ್ತಾರಲ್ವಾ. 1 ಗಂಟೆ ಕರೆಕ್ಟಾಗಿ ಕೊಡ್ತಾರೆ. ನಾವು ಮನೇಲಿ ಇದ್ರು ಕೂಡ 1 ಗಂಟೆ ಕರೆಕ್ಟಾಗಿ ಊಟ ಮಾಡಕ್ ಆಗಲ್ಲ. ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ, ಇಲ್ಲ ಗದ್ದೆಗೆ ಹೋಗಿರ್ತಾರೆ. ಕರೆಕ್ಟಾಗಿ ಬಿಸಿ ಬಿಸಿಯಾಗಿ ನಾವು 1 ಗಂಟೆಗೆ ಒಂದೊಂದು ದಿನ ಮಾಡೋದೇ ಇಲ್ಲ ಮನೆಯಲ್ಲಿ. ಆದ್ರೆ ಶಾಲೆನಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇನೆ ಪ್ರತಿದಿನ ನಿಮ್ಗೆ ಅಡ್ಗೆ ಮಾಡ್ತಿದಾರಲ್ವಾ. ಊಟ ಎಲ್ಲ ಹೇಗಿರುತ್ತೆ? ವಾರಕ್ಕೆ ಮೆನು ಚಾರ್ಟ್ ಪ್ರಕಾರ ಮಾಡ್ತಿದಾರ ನಿಮ್ ಶಾಲೆನಲ್ಲಿ? ಮಾಡ್ತಿದಾರಲ್ವಾ. ನಿಮ್ಗೆಲ್ಲ ಸಮವಸ್ತ್ರ ಅಂದ್ರೆ ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದಾರಾ? 2 ಜೊತೆ ಶೂ ಸಾಕ್ಸ್ ಕೊಟ್ಟಿದಾರಾ? ಅದೆಲ್ಲ ನೀಟಾಗಿ ಯೂಸ್ ಮಾಡ್ತಿದ್ದೀರಲ್ವಾ. ಈ ವರ್ಷ ಹೊಸದಾಗಿ ಬಂದಿದೆ, ಈ ವರ್ಷ ಈ ಸರಿಯಿಂದ ಕೊಡ್ತಿದ್ದಾರೆ. ಕೊಟ್ಟಾಗಿದೆ ಇನ್ನೂ ಕೊಡ್ಬೇಕಾ? ಕೊಟ್ಟಾಗಿದೆ. ಅದನ್ನ ಚೆನ್ನಾಗಿ ಎಲ್ಲ ವಾಶ್ ಮಾಡ್ಕೊಂಡು ವಾರಕ್ಕೆ 2 ದಿನ ನೀಟಾಗಿ ಹಾಕೊಂಡು ಬರ್ಬೇಕು. ಎಲ್ಲಾರು ಹಾಳು ಮಾಡ್ಕೋಬಾರ್ದು. ಕೆಲವು ಮಕ್ಳು ಮುಗಿಯೋಷ್ಟಲ್ಲೇ ಕಿತ್ತೋಗಿದೆ ಅಂತ ಹೇಳ್ತಾರೆ. ಅದೇ ನೀವು ಅದನ್ನ ನೀಟಾಗಿ ಇಟ್ಕೊಂಡ್ರೆ ಅದು ಹಾಳಾಗಲ್ಲ. ನೀವು ಕ್ಲಾಸ್ 5ನೇ ಕ್ಲಾಸ್ ಮುಗಿಯೋವರೆಗೂ ಅದನ್ನ ಬಳಕೆಯನ್ನ ಮಾಡ್ಕೋಬಹುದು ಅಂತ ಹೇಳ್ತಾ, ನಿಮ್ಗೆ ಶಾಲೆಯಲ್ಲಿ ಕುಡಿಯೋಕೆ ಕಾವೇರಿ ವಾಟರ್ ಕೊಡ್ತಾರಲ್ವಾ. ನಿಮ್ಮಲ್ಲಿ RO ಪ್ಲಾಂಟ್ ಇಲ್ಲ ಸರ್, ನಿಮ್ ಗ್ರಾಮ ಪಂಚಾಯತಿ ಅನುದಾನದಿಂದ ಕೊಡಿಸಿ. ಯಾಕಂದ್ರೆ ಈಗಿನ ಮಕ್ಕಳಿಗೆ ಶೀತ, ಕೆಮ್ಮು, ಜ್ವರ ಆಗಿರೋದ್ರಿಂದ ಕಾವೇರಿ ಬರುವಂತ ನೀರನ್ನೇ ಕೊಡ್ತಿದ್ದಾರೆ. ಕೊಟ್ಟಿಲ್ಲ ಅಂತ ಹೇಳಿದ್ರು ಸರ್. ಯಾಕಂದ್ರೆ ನಲ್ಲಿ ನೀರೇ ಕೊಡ್ತಿದ್ದಾರೆ. ಇಲ್ಲ, ನಲ್ಲಿ ನೀರೇ ಕೊಡ್ತಿದ್ದಾರೆ. ಹಂಗಾಗಿ ನಾವು ಅದನ್ನ ಅಲ್ಲಿಗೆ ತಗೋಬರ್ಬೇಕಂತ ಇಲ್ಲಿ ರೆಡಿ ಮಾಡಕ್ಕಾಗೋದಿಲ್ಲ. ನೋಡಿ ಸರ್, ಯಾಕಂದ್ರೆ ಮಾಮೂಲಿ ನಲ್ಲಿ ನೀರು ಬರೋದ್ರಿಂದ ಫಿಲ್ಟರ್ ಇರಲ್ಲ. ಮಾಮೂಲಿ ಕಾವೇರಿ ನೀರು ಬಿಡ್ತೀರಾ, ಗ್ರಾಮ ಪಂಚಾಯತ್ ಎಲ್ಲ ಕುಡಿತಿದ್ದಾರೆ. ಬಟ್ ಆರೋಗ್ಯದ ದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರನ್ನ ಕೊಟ್ರೆ ಉತ್ತಮವಾಗಿ ಒಳ್ಳೇದಾಗ್ತದೆ. ಯಾಕಂದ್ರೆ ಅದಕ್ಕೆ ಸರ್ಕಾರ ಕೆಲವು ಅನುದಾನಗಳನ್ನ ಕೊಡುತ್ತೆ. ಒಂದು ಕ್ಯಾನ್ ಅಂದ್ರೆ 5 ರೂಪಾಯಿ ಕೊಡುವಂತದ್ದು. ಆದ್ರೆ ನಿಮ್ಮ ಗ್ರಾಮದಲ್ಲಿ ಅದು RO ಪ್ಲಾಂಟ್ ಇಲ್ಲ ಅನ್ನೋದ್ರಿಂದ ಕಾವೇರಿ ನೀರನ್ನ ವಿತರಿಸ್ತಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಕ್ರಮವಹಿಸಿ ಅಂತ ಹೇಳ್ತಾ, 2023-24ನೇ ಸಾಲಿನಲ್ಲಿ ಒಂದು ಪೋಷಕರ ಸಭೆಯನ್ನ ಕುರಿತು ಹೇಳೋದಾದ್ರೆ, ಒಂದು 11/8/2021ರಲ್ಲಿ ಒಂದು STMC ರಚನೆಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 18 ಜನ ಇರಬೇಕು. ಮಕ್ಕಳೇ ಕಡಿಮೆ ಇರೋದ್ರಿಂದ 15 ಜನ ಸೇರಿ ಒಂದು ತಂದೆ ತಾಯಿ ಇಬ್ರು ಸೇರಿ ಒಂದು ರಚನೆಯನ್ನ ಮಾಡ್ಕೊಂಡಿರೋದು. ಅದರಲ್ಲಿ 8 ಜನ ಮಹಿಳೆಯರು ಇರ್ತಾರೆ, 7 ಜನ ಪುರುಷರು ಇರ್ತಾರೆ. 30/5/2023, 1/7/2023, 10/8/2023, 1/2/2024ರಲ್ಲಿ ಒಂದು STMC ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಯಾವುದೇ ಒಂದು ಅನುದಾನ ಬಂದಂತ ಸಂದರ್ಭದಲ್ಲಿ ಶಾಲಾ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ದಾಖಲಾತಿ ಆಂದೋಲನದ ಬಗ್ಗೆ ಆಗಿರ್ಬೋದು, ನಿರಂತರ ಬಿಸಿಯೂಟ ಯೋಜನೆ ಆಗಿರ್ಬೋದು, ಒಂದು ಸ್ವತಂತ್ರ ದಿನಾಚರಣೆ ಆಚರಿಸುವ ಬಗ್ಗೆ ಆಗಿರ್ಬೋದು, ಶಾಲಾ ಕಾಂಪೌಂಡ್ ನಿರ್ವಹಣೆ ಆಗಿರ್ಬೋದು, ಒಂದು ಪ್ರವಾಸ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲವನ್ನ ಕೂಡ ಒಂದು STMC ಅವರ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡಿ ನಿರ್ಣಯ ಮಾಡಿ ಅದನ್ನು ನಡವಳಿಕೆಯನ್ನ ದಾಖಲಿಸಿ ತದನಂತರ ಅದು ಕಾರ್ಯರೂಪಕ್ಕೆ ಬರುವಂತಹದ್ದಾಗಿರುತ್ತೆ. ಅದನ್ನ ದಾಖಲಾತಿಯನ್ನ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿದ್ದಾರೆ. ಜೊತೆಗೆ ನೆಕ್ಸ್ಟ್ ಕ್ರೀಡೆ ಮತ್ತು ಕ್ರೀಡಾ ಪರಿಕರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕ್ರೀಡೆಗಳಿಗೆ ಯಾವ್ದಾದ್ರು ಆಟ ಸಾಮಾನುಗಳನ್ನ ಕೊಡ್ತಾರಪ್ಪ ನಿಮ್ಮ ಶಾಲೆನಲ್ಲಿ? ಆಟ ಆಡ್ತೀರಾ? ಆಟ ಆಡೋದ್ರಿಂದ ನಿಮ್ಮ ಆರೋಗ್ಯ ಹೆಚ್ಚಾಗ್ತದೆ, ನಿಮ್ಮ ಮನಸ್ಸಿನ ಕೇಂದ್ರೀಕೃತ ಮನಸ್ಸುಗಳು ಶಾರ್ಪ್ ಆಗ್ತದೆ. ಜೊತೆಗೆ ಬೆಳವಣಿಗೆಯನ್ನು ಕೂಡ ಹೈಟ್ ಆಗಿ ನಿಮ್ಮ
ನೀವು ಬೆಳಿತೀರಲ್ವಾ, ಹಾಗೆ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಸರ್ಕಾರದಿಂದ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ಕ್ರೀಡಾ ಸಾಮಗ್ರಿಗಳೆಲ್ಲ ಲಭ್ಯವಿದೆ. ಯಾಕಂದ್ರೆ ಅದಕ್ಕೆ ಬಂದಂತ ಆ ವರ್ಷದಲ್ಲಿ ಯಾವುದೇ ಅನುದಾನ ಬಂದಿಲ್ಲ. ಉದಾಹರಣೆಗೆ ಗ್ರಾಮ ಪಂಚಾಯತಿಯಿಂದ ಕೆಲವು ಶಾಲೆಗಳಿಗೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ಥಿಂಗ್ಸ್ಗಳನ್ನ ಕೊಡ್ತಾರೆ. ಜೊತೆಗೆ ಸರ್ಕಾರ ಕೂಡ ನಿಮ್ಮ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಕೆಲವು ಥಿಂಗ್ಸ್ಗಳನ್ನ ಅನುದಾನವನ್ನ ಕೊಡ್ತಾರೆ. ಅದನ್ನ ಸರು ತಂದು ನಿಮಗೆ ಬಳಕೆ ಮಾಡ್ತಿರೋದು ಕೊಟ್ಟಿದ್ದಾರಲ್ವಾ, ಎಲ್ಲಾ ಮಕ್ಕಳಿಗೂ ಬಳಸ್ತೀರಲ್ವಾ. ಹಾಗೆ ನಿಮ್ಮ ಆ ಒಂದು ಆರ್ಥಿಕ ವರ್ಷದಲ್ಲಿ 1/4/2023ರಿಂದ 31/3/2024 ಒಂದು ಏಪ್ರಿಲ್ ಟು ಮಾರ್ಚ್ ಒಳಗಡೆ ಸರ್ಕಾರದಿಂದ ಪ್ರಾಥಮಿಕ ಶುಲ್ಕ ಸೇರಿದಂತೆ 36,815 ರೂಪಾಯಿ ಅಷ್ಟೇ ಬಂದಿರುವಂತದ್ದು. ಯಾಕಂದ್ರೆ ಪುಟ್ಟ ಶಾಲೆ, ಪುಟ್ಟ ಮಕ್ಕಳು ಬಂದಿರೋ ಅನುದಾನನೂ ಕೂಡ ಕಡಿಮೆ ಇದೆ. ಅದ್ರಲ್ಲೂ ಸರ್ ಬರೀ 29,430 ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ದಾರೆ. ಅವ್ರು ರಜಾ ಹಾಕೊಬಿಟ್ಟಿದ್ರಂತೆ ಆ ವರ್ಷದಲ್ಲಿ, ಅದನ್ನು ಕೂಡ ಖರ್ಚು ಮಾಡಿಲ್ಲ. ಶೂ ಅಂಡ್ ಸಾಕ್ಸ್ಗೆ 2,385 ಮತ್ತೆ ಶಾಲಾ ಅನುದಾನಕ್ಕೆ 5,000 ಅಷ್ಟೇ ಅವರು ಖರ್ಚು ಮಾಡಿರುವಂತದ್ದು. ಇನ್ನು ಉಳಿದಿರುವಂತದ್ದು ಶಾಲೆಯ ಅಕೌಂಟ್ ಅಲ್ಲಿ ಇನ್ನೂ ಉಳಿದಿದೆ. ಹಾಗಾಗಿ ಅವ್ರು 7,385 ರೂಪಾಯಿ ಅಷ್ಟೇ ಖರ್ಚು ಮಾಡಿರುವಂತದ್ದು. ಉಳಿಕೆ 29,430 ರೂಪಾಯಿ ಆ ವರ್ಷದಲ್ಲಿ ಉಳ್ಕೊಂಡಿದೆ. ಯಾಕಂದ್ರೆ ಆ ವರ್ಷನೇ ಖರ್ಚು ಮಾಡ್ಬಿಟ್ಟಿದ್ರೆ ಮಕ್ಕಳ ಒಂದು ನಿರ್ವಹಣೆಗೆ ಅಥವಾ ಏನೂ ಸಿಗ್ಲಿಲ್ಲ ಅಂದ್ರೆ ಒಂದು ಆರೋ ಪ್ಲಾಂಟ್ ಆದ್ರೂ ತಂದಿಡ್ಬೋದಿತ್ತು ಶಾಲಾ ಅನುದಾನದಲ್ಲಿ. ಈಗ ಕೆಲವು ಶಾಲೆಗಳಿಗೆ ಗ್ರೀನ್ ಬೋರ್ಡ್ಗೆ ಅನುದಾನ 10,000 ಕೊಡ್ತಾರೆ. ಮತ್ತೆ ವಿದ್ಯಾಂಜಲಿ ಬೋರ್ಡ್ನ ನಡೆಸಲಿಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಕೆಲವು ಅನುದಾನಗಳು ಬರುತ್ತೆ. ಇದು SSY ಅನುದಾನ, ಮಿಡ್ ಡೇ ಮೀಲ್ಸ್ಗೆ ಬೇರೆ ಅನುದಾನ ಬರುತ್ತೆ, ಚಕ್ಕರ್ ಮೇಕರೇ ಬೇರೆ ಬರುತ್ತೆ, ಶಾಲಾ ನಿರ್ವಹಣಾ ಅನುದಾನನೇ ಬೇರೆ ಬರುತ್ತೆ. ಸರ್ಕಾರದಿಂದ ಕೆಲವು ಅನುದಾನಗಳನ್ನ ಕೊಡೋದ್ರಿಂದ ಮಕ್ಕಳು ಹೆಚ್ಚು ಅವರ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಬಳಸ್ಕೋಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ. ಜೊತೆಗೆ ಕಾರ್ಯಕ್ರಮವನ್ನ ಮಾಡ್ಬೇಕಂತ ಇದೆ. ಸೇತುಬಂಧ ಚಟುವಟಿಕೆಗೆ ಸಂಬಂಧಿಸಿದಂತೆ ಹಾಗೂ ಗುಣಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಸಂಖ್ಯಾಜ್ಞಾನ ಕೊರತೆ ಇರುವಂತಹ ಮಕ್ಕಳಿಗೆ ಈಗ ಮೇ ತಿಂಗಳಲ್ಲಿ ಶಾಲೆ ಪ್ರಾರಂಭವಾಗ್ತದೆ. ಆ ಸಂದರ್ಭದಲ್ಲಿ ಈಗ ಜೂನ್ 20ರಿಂದ ರಜಾ ಕೊಟ್ಬಿಡ್ತಾರೆ ಮಕ್ಕಳಿಗೆ. ಒಂದು ಒಳ್ಳೆ ಕಲಿವರೆಗೂ ರಜಾ ಕಮೆನ್ಸ್ ಆಗಿದೆ ಅಲ್ವಾ ಆದೇಶದ ಪ್ರಕಾರ. ಅವಾಗೆಲ್ಲ ಒಂದ್ ಸ್ವಲ್ಪ ಊರಿಗೆ ಅಲ್ಲಿ ಹೋಗೋ ಸಂದರ್ಭದಲ್ಲಿ ಎಲ್ಲ ಮರ್ತಿರ್ತಾರೆ. ಮತ್ತೆ ಅವರಿಗೆ ಶಾಲೆ 8ನೇ ತಾರೀಕು ಪ್ರಾರಂಭವಾದ ಸಂದರ್ಭದಲ್ಲಿ ಏನು ಈ ವರ್ಷ ಪ್ರಾರಂಭ ಮಾಡಿರ್ತಾರೆ, ಈಗ ಸೆಪ್ಟೆಂಬರ್ ಪಾಠ ಮಾಡಿರೋದೆಲ್ಲ ಮರ್ತಿರ್ತಾರೆ. ಹಾಗಾಗಿ ಅಕ್ಟೋಬರ್ 7ರಿಂದ ಮತ್ತೆ ಪ್ರಾರಂಭವಾದ ಸಂದರ್ಭದಲ್ಲಿ FLN ಕಾರ್ಯಕ್ರಮವನ್ನ ಮಾಡ್ಬೇಕಂತ ಇದೆ. ಹಾಗೆ ನಾವು ದಾಖಲಾತಿಯನ್ನ ಪರಿಶೀಲನೆ ಮಾಡಿದಾಗಲೂ ಕೂಡ FLN ಕಾರ್ಯಕ್ರಮವನ್ನ ನಿರಂತರವಾಗಿ ಮಾಡ್ತಿದಾರಲ್ಲಪ್ಪ. ನಿಮ್ಗೆ ಗುಂಪು ಚರ್ಚೆ ಮಾಡೋದಂಥದ್ದು, ಯಾಕೆ FLN ಸಾಧನೆ ಮಾಡದೇ ಇರುವಂತಹ ಮಕ್ಕಳು ಎಷ್ಟು ಜನ ಇದ್ದೀರಾ? ಒಬ್ರೇನೋ ಅಂತ ಹೇಳಿದ್ರಿ ಅಲ್ವಾ ಸರ್ ಸಾಧನೆ ಮಾಡೋದು. ಮತ್ತೆ ಒತ್ತಕ್ಷರಕ್ಕೆ ಸಂಬಂಧಪಟ್ಟಂತ FLN ಕಾರ್ಯಕ್ರಮ, ಜೊತೆಗೆ ಮ್ಯಾಥ್ಸ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಿ ಅಂತ ಹೇಳ್ತಾ FLN ಅಲ್ಲಿ ಹೆಚ್ಚಿನ 2 ಸಬ್ಜೆಕ್ಟ್ FLN ತುಂಬಾ ಎಫೆಕ್ಟ್ ಆಗ್ತಾ ಇರೋದು. ಯಾಕಂದ್ರೆ ಒತ್ತಕ್ಷರ ಮತ್ತೆ ಕಾಗುಣಿತ ಎರಡೂ ನೀವು ಚೆನ್ನಾಗಿ ಕಲಿತ್ರೆ ಮುಂದೆ ನೀವು 6ಗೆ 7ಗೆ ಇದು ತುಂಬಾ ಅನುಕೂಲ ಆಗ್ತದೆ ಅನ್ನೋದು ಸರ್ಕಾರದ ಒಂದು ನಿರೀಕ್ಷೆ ಆಗ್ತದೆ. ಹಾಗಾಗಿ ನೀವು ಗುಂಪು ಚರ್ಚೆಗಳಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಿ. ಯಾಕಂದ್ರೆ ನೀವು ಒಂದಿನ ಶಾಲೆಗೆ ರಜಾ ಹಾಕೊಂಡಾಗ ನೆಕ್ಸ್ಟ್ ದಿನ ಆ ಪಾಠ ಮಾಡಿರಲ್ಲ ಸರ್, ಮರ್ತ್ಬಿಟ್ಟಿರ್ತಾರೆ. ನಿಮ್ಗೆ ಅದು ಲಭ್ಯವಿರೋದಿಲ್ಲ, ನೆಕ್ಸ್ಟ್ ಮಗುವಿಗೆ ಕಲ್ತಿರುತ್ತೆ. ಹಾಗಾಗಿ ಗುಂಪು ಚರ್ಚೆ ಮಾಡೋದ್ರಿಂದ ಅದು ಒಂದು ನಿಮ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಸಿಗ್ಲಿಕ್ಕೆ ಪ್ರಯತ್ನ ಆಗ್ತದೆ ಅಂತ ಹೇಳ್ತಾ, ಆಲ್ರೆಡಿ ನಿಮ್ಗೆ ಎಲ್ರಿಗೂ ಪಠ್ಯ ಪುಸ್ತಕಗಳನ್ನ ಪುಸ್ತಕಗಳೆಲ್ಲ ವಿತರಣೆ ಮಾಡಿದಾರಲ್ವಾ ಎಲ್ಲ ಮಕ್ಕಳಿಗೂ. ಈಗ ಬೋಧನಾ ಕಲಿಕಾ ಸಾಮಗ್ರಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಕೆಲವು ಚಾರ್ಟ್ಗಳು ಅಥವಾ ನಲಿಕಲಿಗೆ ಸಂಬಂಧಪಟ್ಟಂತೆ ಕಾರ್ಡ್ಸ್ಗಳು ಎಲ್ಲ ಲಭ್ಯವಿದೆ ಅಲ್ವಾ. ಎಲ್ಲ ನಿಮ್ಮ ಸುತ್ತಮುತ್ತನೇ ಇಟ್ಟಿದ್ರು. ಕೆಲವು ಥಿಂಗ್ಸ್ಗಳನ್ನ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಖರ್ಚು ಬರೆಸ್ತಾರೆ, ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಖರ್ಚು ಬರೆಸಿ ಬಿಟ್ಕೊಟ್ಟಿರ್ತಾರೆ. ಗ್ರಾಮ ಪಂಚಾಯತಿ ಅನುದಾನದಲ್ಲೂ ಕೂಡ ನಿಮ್ಗೆ ಶಾಲೆಗಳ ನಿರ್ವಹಣೆ ಆಗ್ಲಿ, ಮಕ್ಕಳಿಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಮೂಲಭೂತ ಸೌಕರ್ಯಗಳು ಸಿಗ್ಲಿ ಅಂತೇಳಿ ಸರ್ಕಾರ ಈ ಯೋಜನೆಯನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ನಿಮ್ಮಲ್ಲಿ ಶಿಕ್ಷಕರ ನಿಯೋಜನೆ ಕುರಿತಂತೆ ನಿಮ್ಮ ಶಿಕ್ಷಕರು ಎಷ್ಟು ಗಂಟೆಗೆ ಬರ್ತಾರೆ ಬೆಳಿಗ್ಗೆ? ನೀವೆಲ್ಲರೂ ಎಷ್ಟು ಗಂಟೆಗೆ ಬರ್ತೀರಾ? ಎಷ್ಟು ಗಂಟೆಗೆ ಹೋಗುವಂತ ಸಮಯ ಎಷ್ಟಿರುತ್ತೆ? 4:15. ಶಿಕ್ಷಕರು ಎಲ್ಲರೂ 4:15 ಹೋಗ್ತೀರಾ? ಓಕೆ, ಅದು ಒಂದು ನಮಗೆ ವಿಷಯವಾದ ಸಬ್ಜೆಕ್ಟ್ ಇರೋದ್ರಿಂದ ನಿಮ್ಮಲ್ಲೇ ಮಾಹಿತಿಯನ್ನ ತಗೊಂಡಿರೋದು. ಜೊತೆಗೆ ನಿಮ್ಮಲ್ಲಿರುವಂತ ಹಸಿ ಕಸ ಮತ್ತೆ ಒಣ ಕಸವನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಅನ್ನೋದ್ರಿಂದ, ಪಕ್ಕದಲ್ಲೇ ಗ್ರಾಮ ಪಂಚಾಯತಿ ಇರೋದ್ರಿಂದ ಗ್ರಾಮ ಪಂಚಾಯತಿಗನ್ನ ತ್ಯಾಜ್ಯ ಘಟಕದಿಂದ ವಿಲೇವಾರ ಮಾಡ್ತಾರಂತೆ. ಉಳ್ದಂತನ್ನ ಡಸ್ಟ್ಬಿನ್ ಇಟ್ಟಿದ್ದಾರೆ, ಡಸ್ಟ್ಬಿನ್ಗೆ ಹಾಕುವಂತದ್ದು ಇರುತ್ತೆ. ನಿಮ್ಮಲ್ಲಿ ದಿನಪತ್ರಿಕೆ ಓದೋ ಅಭ್ಯಾಸ ಉಂಟಾ? ಯಾವ್ದು ಓದ್ತೀರಾ? ಓದೋ ಅಭ್ಯಾಸ ಉಂಟಾ ನಿಮ್ಮಲ್ಲಿ? ತರ್ತಾರ ನಿಮ್ ಸರು? ಯಾವುದೇ ಅನುದಾನ ಬಂದಿಲ್ಲ, ಅವ್ರ ಕೈಯಿಂದ ತಂದು ಓದಿಸಿದ್ರೆ ಮಕ್ಕಳಿಗೆ ಒಂದು ಆಸಕ್ತಿ ಇದೆ ಕಲೀಲಿ ಅನ್ನೋ ಒಬ್ಬೊಬ್ರು ತಂದು ಓದಿಸ್ತಾರೆ. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಏನಾದ್ರು ಆ ಥರ ದಿನಪತ್ರಿಕೆ ಓದಿಸೋ ಅಭ್ಯಾಸ ಉಂಟಾ?
ಓದ್ಬೇಕು. ನೀವೆಲ್ವಾ ಓದೋದು? ನಾನು ಓದ್ತೀನ? ಇಲ್ಲ ಓದ್ತೀನಿ ಅಂದ್ರೆ ಓದಿಯೇನೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಸಾಲ ಅದನ್ನ ತಂದು ಓದಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ನಾವು ಕೂಡ ಹೇಳ್ತೀವಿ. ಓದ್ತೀರಾ? ಓದ್ತೀರಾ ಸರ್? ಅದಿಲ್ಲ ಅಂದ್ರೆ ನೀವೇ ಒಂದು ತರಿಸಿ ಮ್ಯಾಗಝಿನ್ ತರಿಸಿ ಓದಿ. ದಿನಪತ್ರಿಕೆ ಓದೋದ್ರಿಂದ ಅವ್ರಿಗೆ ರಾಜ್ಯದಲ್ಲಿ ಪ್ರತಿದಿನ ಏನೇನೆಲ್ಲ ನಡೀತಾ ಇದೆ ಅನ್ನೋದು ಮಾಹಿತಿ ಸಿಗುತ್ತೆ. ಜೊತೆಗೆ ಅವರಿಗೆ ಸ್ಟೇಜ್ ಫಿಯರ್ ಹೋಗ್ಲಿ ಅನ್ನೋದು ಒಂದು ಮನೋಭಾವ ಇರೋದ್ರಿಂದ ಅವ್ರಿಗೂ ಧೈರ್ಯ ಬರುತ್ತೆ. ನಾನು ಓದ್ತೀನಿ, ಯಾವುದೇ ಒಂದು ಎಲ್ಲೇ ಅದೊಂದು ಅಭ್ಯಾಸ ಮಾಡಿಬಿಟ್ರೆ ಸರ್, ಯಾಕಂದ್ರೆ ಬೆಳೆಯುವ ಚಿಲ್ಗೆ ಮೊಳಕೆಯಲ್ಲಿ ಅಂತ ಹೇಳಿದಾಗ ಅವ್ರು ಚಿಕ್ಕ ವಯಸ್ಸಿಂದ ನಾವು ಅಭ್ಯಾಸ ಏನು ಮಾಡಿರ್ತೀವಿ, ಅವ್ರು ದೊಡ್ಡವ್ರು ಆದ್ಮೇಲೆ 10th ಹೋದ್ರೂ ಕೂಡ ಅದನ್ನ ನಿರ್ವಹಣೆ ಮಾಡ್ಕೋತಾರೆ. ಈಗ ಕೆಲವು ಮಕ್ಳುಗಳು ಮಾತಾಡಿ ಅಂದ್ರೆ ಹೆದರ್ತಾರೆ, ಕೆಲವು ಮಕ್ಳುಗಳು ನಾನೇ ಹೇಳ್ತೀನಿ ಅಂತ ಮುಂದೆ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಆತಂಕ ಅನ್ಸೋದಿಲ್ಲ, ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನಾವೇನು ಅಭ್ಯಾಸ ಮಾಡ್ತೀವಿ ಅದನ್ನ ಅವರು ನಿರ್ವಹಣೆ ಮಾಡ್ಕೋತಾರೆ. ಯಾಕಂದ್ರೆ ನಾವು ಈಗ ಚಿಕ್ಕವರಿಂದ ಏನೇನು ಕಲಿಸೋದು ಅವರಿಗೆ ತುಂಬಾ ಎಫೆಕ್ಟ್ ಇರುತ್ತೆ. ಈಗ ಕಲ್ತಿದ್ದೆ ಅವರು HPSCಗೆ ಹೋಗುವಂಥದ್ದು, GSPSCಗೆ ಹೋದಂಥ ಸಂದರ್ಭದಲ್ಲಿ ಅವರ ಒಂದು ವಿದ್ಯಾ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ತಕ್ಕಂಥದ್ದು ಸಿಗುವಂಥದ್ದು. ನಿಮ್ಮಲ್ಲಿ ಸಂಭ್ರಮ ಶನಿವಾರ ಮಾಡ್ತಾರಲ್ವಾ? ಅದರಲ್ಲಿ ನೀವು ಪ್ರಾಜೆಕ್ಟ್ ಎಲ್ಲ ಮಾಡ್ತೀರಲ್ವಾ? ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತೀರಾ? ಚಿತ್ರಕಲೆ. ನೆಕ್ಸ್ಟ್ ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಕೇಳಿಸ್ತಾ ಇಲ್ಲ ನನಗೆ, ಎಲ್ಲರಿಗೂ ಕೇಳಿಸ್ಬೇಕು. ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಧೂಮಪಾನ ಹೇಗೆ ನಿರ್ವಹಣೆ ಮಾಡಬೇಕು, ರಸ್ತೆ ಬದಿ ದಾಟುವಾಗ ಹೇಗೆ ನೀವು ಮುನ್ನೆಚ್ಚರಿಕೆ ಕ್ರಮವನ್ನ ಮಾಡಬೇಕು, ಒಂದು ವಿಶೇಷ ಮಗು ಇದ್ರೆ ಆ ಮಗು ಜೊತೆ ಸಮೂಹ ಕಾರ್ಯಕ್ರಮವನ್ನ ಹೇಗೆ ಮಾಡಬೇಕು, ಆ ಮಗುಗೆ ಹೇಗೆ ನಾವು ಒಂದು ಸಹಾಯವನ್ನ ಮಾಡಬೇಕು, ಅದ್ರ ಬಗ್ಗೆ ಪ್ರಾಜೆಕ್ಟ್ಗಳೆಲ್ಲ ಮಾಡ್ತಾರಲ್ವಾ? ಮಾಡಿದಿರಾ? ಹೇಗೆ? ನಾನು ನೋಡಿದ್ದೀನಿ, ಸರ್ ಹತ್ರ ಇಸ್ಕೊಂಡು ನೋಡಿದ್ದೀನಿ. ಮಾಡ್ತೀರಲ್ವಾ? ಹೇಗೆ ನಿರ್ವಹಣೆ ಮಾಡಬೇಕು, ಅದನ್ನ ಹೇಗೆ ತಡೆಗಟ್ಟಬೇಕು ಅನ್ನೋದು. ಆದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಏನ್ ಮಾಡ್ತಾರೆ, ಪ್ರಾಜೆಕ್ಟ್ ಅಂತ ಕೊಡ್ತಾರೆ. ಇದರಲ್ಲಿ ಸಂಭ್ರಮ ಶನಿವಾರ ಅಂತ ಹೇಳಿ ಕೊಡುವಂತದ ಮಾಹಿತಿ ಇದು. ನೀವೆಲ್ಲರೂ ಒಂದೇ ಜಾತಿ ಭೇದ ಆಗಿರ್ಬೋದು, ಎಲ್ಲರೂ ಒಂದೇ ಸಮನಾಗಿರ್ಬೇಕು. ಜೊತೆಗೆ ನಿಮ್ಮಲ್ಲಿ ಒಂದು ಆರೋಗ್ಯಕರ ಜೀವನ ಶೈಲಿ ಹೇಗಿರ್ಬೇಕು ಅಂತ ಎಲ್ಲ ನೀವು ಪ್ರಾಜೆಕ್ಟ್ ಅನ್ನ ಮಾಡಿಸಿ ನಿಮ್ಮಲ್ಲೇ ಅಂಟಿಸ್ತಾರೆ. ಈಗ ನಲಿಕಲಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ನಲಿಕಲಿ ಮಕ್ಕಳು ಯಾರು ಇಲ್ಲ, ಆದ್ರೂ ಶಿಕ್ಷಕರು ಇದ್ದಂತ ಸಂದರ್ಭದಲ್ಲಿ ಒತ್ತಕ್ಷರ ಹೇಗಿರ್ಬೇಕು, ಮತ್ತೆ ಕಾಗುಣಿತದ ಬಗ್ಗೆ ಹೇಗಿರ್ಬೇಕು ಅನ್ನೋದು ಕೂಡ ABCD ಆಗಿರ್ಬೋದು, ಒತ್ತಕ್ಷರ ಆಗಿರ್ಬೋದು, ಎಲ್ಲವನ್ನು ಕೂಡ ಮಕ್ಕಳ ಹತ್ರ ಚಾರ್ಟ್ ಮಾಡಿಸ್ಬೇಕು. ಇಲ್ಲ ಶಿಕ್ಷಕರಾದ್ರೂ ಚಾರ್ಟ್ ಮಾಡಿ ಹಾಕುವಂತದ್ದು ನಲಿಕಲಿ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಗಿರುತ್ತೆ. ಜೊತೆಗೆ ಆರೋಗ್ಯ ಇಲಾಖೆಯಿಂದ ನಿಮ್ಮ ಶಾಲೆಗೆ ಬಂದಂತಹ ಅಧಿಕಾರಿಗಳ ಬಗ್ಗೆ ಹೇಳೋದಾದ್ರೆ, ನಿಮ್ಮಲ್ಲಿ ಹೆಲ್ತ್ ಚೆಕಪ್ ಮಾಡ್ತಾರಲ್ವಾ, ಡಾಕ್ಟರ್ ಬರ್ತಾರಲ್ವಾ? ಯಾವ ಡಾಕ್ಟರ್ ಬಂದಿದ್ರು? ರಮ್ಯಾ ಮೇಡಮ್ ಬಂದಿದ್ರಾ ನಿಮ್ಗೆ? 2023 7/11/23 ರಮ್ಯಾ ಮೇಡಮ್ ಬಂದಿದ್ರಾ? ನಿಮ್ಗೆ ಹೆಲ್ತ್ ಚೆಕಪ್ ಎಲ್ಲ ಮಾಡಿದ್ರಾ? ಈಗ ಉದಾಹರಣೆಗೆ ಒಂದು ಜಂತುಳಿ ಮಾತ್ರೆ ಕೊಡುವಂತದ್ದು, ಕಣ್ಣಿನ ದೃಷ್ಟಿ ಸಮಸ್ಯೆ ಆಗಿದ್ರೆ ಅವರಿಗೆ ಕಣ್ಣಿನ ತಪಾಸಣೆ ಮಾಡುವಂತದ್ದು, ಕ್ಯಾಲ್ಸಿಯಂ ಕಡಿಮೆ ಇದ್ರೆ ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಮಾತ್ರೆಯನ್ನ ಕೊಡುವಂತದ್ದು ಮಾಡ್ತಾರಲ್ವಾ? ಅದು ಕೂಡ ಪ್ರೈವೇಟ್ ಶಾಲೆಯಲ್ಲಿ ಡಾಕ್ಟರ್ನ ಖರ್ಚು ಮಾಡ್ತಾರೆ. ಡಾಕ್ಟರ್ ಉಚಿತವಾಗಿ ಸರ್ಕಾರಿ ಶಾಲೆಗೆ ಬಂದು ಮಾಡುವಂತ ಸೌಲಭ್ಯ ಕಾರ್ಯಕ್ರಮವಾಗಿರುತ್ತೆ. ಜೊತೆಗೆ ಕಲಿಕಾ ಹಬ್ಬವನ್ನ ಮಾಡ್ತಾರಲ್ವಾ ನಿಮ್ಮ ಶಾಲೆನಲ್ಲಿ? ನೀವೆಲ್ಲರೂ ಪ್ರತಿಭಾ ಕಾರಂಜಿಗೆ ಭಾಗವಹಿಸ್ತೀರಲ್ವಾ? ಅದೇ ಸರ್ಕಾರಿ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಮಾಡ್ತಾರೆ, ಪ್ರೈವೇಟ್ ಅಲ್ಲಿ ಫಂಕ್ಷನ್ ಮಾಡ್ತಾರೆ. ಎರಡು ಒಂದೇ, ಆದ್ರೆ ಆ ಮಗು ಭಾವಗೆ ಈಗ ಒಂದೊಂದು ಮಗುನಲ್ಲಿ ಓದೋದ್ರಲ್ಲಿ ಹೆಚ್ಚಿನ ಒಂದು ಜ್ಞಾನ ಇರುತ್ತೆ, ಒಂದೊಂದು ಮಗುನಲ್ಲಿ ಹಾಡು ಹೇಳೋದ್ರಲ್ಲಿ ಹೆಚ್ಚಿನ ಒಂದು ಜ್ಞಾನ ಇರುತ್ತೆ, ಒಂದೊಂದು ಮಗುಗೆ ಚಿತ್ರಕಲೆ ಇರುತ್ತೆ, ಒಂದೊಂದು ಮಗುಗೆ ನೃತ್ಯ ಮಾಡೋದ್ರಲ್ಲಿ ಮನಸ್ಸು ಇರುತ್ತೆ. ಆ ರೀತಿ ಒಂದು ಹಾಡು ಆಗಿರ್ಬೋದು, ಎಲ್ಲವನ್ನರಲ್ಲೂ ಭಾಗವಹಿಸ್ಬೇಕು. ಈ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಭಾಗವಹಿಸಿದಾಗಲೇ ನಿಮ್ಗೆ ಎಲ್ಲ ಒಂದು ಅನುಭವಗಳು ಆಗ್ತಕ್ಕಂಥದ್ದು. ಹಾಗಾಗಿ ನಲಿಕಲಿಗೆ ಹೋಗಿ ಅಲ್ಲಿ ಕಲಿಕಾ ಹಬ್ಬದಲ್ಲಿ ಪ್ರದರ್ಶನವನ್ನ ಮಾಡ್ಲಿಕ್ಕೆ ಬಹುಮಾನಗಳನ್ನ ತಗೊಂಡಿದ್ದೀರಲ್ವಾ? ಆ ರೀತಿ ಸರ್ಕಾರ ನಿರಂತರವಾದ ಒಂದು ಯೋಜನೆಯನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಆದ್ರೆ ದಾಖಲಾತಿಯನ್ನ ಮುಂದಿನ ದಿನಗಳಲ್ಲಿ ಹೆಚ್ಚು ದಾಖಲಾತಿಯನ್ನ ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಪೋಷಕರು ಕೂಡ ಗಮನ ವಹಿಸ್ಬೇಕು. ಯಾಕಂದ್ರೆ ಮಕ್ಕಳು ಏನ್ ಪಾಠ ಮಾಡಿದ್ದಾರೆ ಇವತ್ತು ನಮ್ಮ ಶಾಲೆನಲ್ಲಿ, ಹೋಮ್ವರ್ಕ್ ಎಲ್ಲ ಮಾಡ್ತಿದ್ದಾರಾ, ಅವರು ಯೂನಿಫಾರ್ಮ್ಸ್ ಎಲ್ಲ ನೀಟಾಗಿ ಹಾಕೊಂಡಿದ್ದಾರಾ, ತಲೆ ಬಾಚಿದೆ. ಯಾಕಂದ್ರೆ ನಾವು ಪ್ರೈವೇಟ್ ಅಲ್ಲಿ ನಾವು ಅದಕ್ಕೆ ಪ್ರಿಪೇರ್ ಆಗಿ ನಿಂತ್ಬಿಡ್ತೀವಿ. ಯಾಕಂದ್ರೆ 8:30 ವ್ಯಾನ್ ಬರುತ್ತೆ ಅಂದ್ರೆ ನಾವು 8:20ಗೆ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೋಬೇಕು. ಅವ್ರು ಎಲ್ಲೋ ಟೈಮಿಂಗ್ಸ್ ಪ್ಲೇಸ್ ಅಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಹೊಟ್ಟೋಗ್ಬಿಡ್ತಾರೆ. ಇಲ್ಲ ಅವ್ರ ಅಪ್ಪ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅವ್ರ ಅಮ್ಮ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅದೊಂದು ಸಮಸ್ಯೆ ಇರುತ್ತೆ ಅಲ್ವಾ, ಟೆನ್ಷನ್. ಅದೇ ಸರ್ಕಾರಿ ಶಾಲೆನಲ್ಲಿ ಅದೇ ತರ ಶಿಸ್ತಾಗಿ ಮಾಡಿ ರೆಡಿ ಮಾಡಿ ಕಳಿಸಿದ್ರೆ ಅದೇ ಶಿಕ್ಷಕರು ಕೂಡ, ಈಗ ಗೌರ್ಮೆಂಟ್ ಶಾಲೆನಲ್ಲಿ ಪರ್ಸೆಂಟೇಜ್ ಇದ್ರೆ ಅಷ್ಟೇ ಶಿಕ್ಷಕರನ್ನ
ಆಯ್ಕೆ ಮಾಡ್ಕೊಳ್ಳೋದು. ಈಗ ಪ್ರೈವೇಟ್ ಸ್ಕೂಲಿಗೆ ಹೋಗ್ಬೇಕಂದ್ರೆ ನಾನು ಡೊನೇಷನ್ ಕಟ್ಟಬೇಕು, ಇಲ್ಲ MLA MP ಕೇಳಿ ರೆಕಮೆಂಡೇಶನ್ ಇರಬೇಕು, ಇಲ್ಲ ಯಾರಾದ್ರೂ BO ಕೇಳಿ ರೆಕಮೆಂಡೇಶನ್ ಮಾಡಿ ನಾನು ಅತಿಥಿ ಶಾಲೆ ಶಿಕ್ಷಕರಾಗಿ ಹೋಗ್ಬೇಕಾಗ್ತದೆ. ಈಗ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲ ಪರ್ಸೆಂಟೇಜ್ ಇರುವಂತ ಶಿಕ್ಷಕರನ್ನೇ ಸರ್ಕಾರ ಆಯ್ಕೆ ಮಾಡ್ಕೊಂಡಿರೋದು. ಅವರು ಕೂಡ ಉತ್ತಮವಾದ ಒಂದು ಶಿಕ್ಷಣವನ್ನ ನಿರ್ವಹಣೆ ಮಾಡ್ತಿರ್ತಾರೆ. ಅದನ್ನೆಲ್ಲವನ್ನ ನಾವು ಸಮರ್ಪಕವಾಗಿ ನಾವು ಆಯ್ಕೆ ಮಾಡಿ ಬಳಸ್ಕೊಳ್ತೀವಲ್ಲ, ಅದು ಬಳಕೆ ಹೇಗ್ ಮಾಡ್ಕೋತೀವಿ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಜೊತೆಗೆ ಪೋಷಕರು ಕೂಡ ನಮ್ಮ ಮಕ್ಳು ಹೇಗೆ ಓದ್ತಿದ್ದಾರೆ, ಏನ್ ಮಾಡಿದ್ದಾರೆ, ಇವತ್ತು ಏನೆಲ್ಲ ಒಂದು ಅವರ ಬೆಳವಣಿಗೆ ಇದೆ, ಅದರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಕೂಡ ಪೋಷಕರು ಗಮನಿಸ್ತಕ್ಕಂಥದ್ದು. ಮಗು ಪ್ರತಿದಿನ 1 hour ಓದಿಸಿ ಸಾಕು. ಪ್ರತಿದಿನ ನೀವು 1 hour 1ರಿಂದ 5th ವರೆಗೆ ಓದಿಸೋ ಅಭ್ಯಾಸ ಮಾಡಿಬಿಟ್ರೆ ನೀವು ನೆಕ್ಸ್ಟ್ ಅವ್ನಿಗೆ 7th 6th ಓದು ಅಂತಾನೆ ಹೇಳೋಗಿಲ್ಲ. ನಾವು ಹಾಗೆ ಮಾಡಿರೋ. ನನ್ನ ಮಗನಿಗೆ 1 hour ಅಷ್ಟೇ ಓದಿಸ್ತಾ ಇದ್ದೆ, ಅದು ನಾನು 3ನೇ ಕ್ಲಾಸ್ ವರೆಗೆ. ಅವ್ನು ಇವಾಗೂ ಇಂಜಿನಿಯರ್ ಆಗಿದ್ರು ನಾನು ಒಂದಿನನೂ ಅವ್ನು ಕೆಲಸ ಮಾಡ್ಕೊಂತಿರಲ್ಲ, ಅವರೇ ಓದ್ತಾರೆ. 1-2 ವರ್ಷ ನಾವು ಶ್ರಮ ಹಾಕಬೇಕು. ಅದನ್ನ ನಾವು ಬಿಟ್ರೆ ಅವ್ರವ್ರ ಕೆಲಸನ ಅವರೇ ಮಾಡ್ಕೊಳ್ಳೋ ರೀತಿ ರೂಪಿಸ್ಬೇಕು. ಯಾಕಂದ್ರೆ ಶಿಕ್ಷಕರು ಕೂಡ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಶನಿವಾರ ಯೋಗಾಭ್ಯಾಸ ಮಾಡ್ತಾರೆ. ಯಾಕಂದ್ರೆ ಪ್ರೈವೇಟ್ ಅಲ್ಲೂ ಕೂಡ ಅದನ್ನ ಅಭ್ಯಾಸ ಉಂಟು. ಮಕ್ಕಳ ಆರೋಗ್ಯ ಮತ್ತು ದೈಹಿಕ ಬೆಳವಣಿಗೆ ಕೂಡ ಯೋಗಾಭ್ಯಾಸವನ್ನು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಇರೋದ್ರಿಂದ ಎಲ್ಲ ಅನುಕೂಲಗಳನ್ನ ಎಲ್ಲಾ ಪೋಷಕರು ಬಳಸ್ಕೋಬೇಕು. ಜೊತೆಗೆ ಈ ಯೋಜನೆ ಎಲ್ಲರಿಗೂ ಕೂಡ ಸಮರ್ಪಕವಾಗಿ ತಲುಪಬೇಕು. ಜೊತೆಗೆ ಮಾಹಿತಿ ಲಭ್ಯವಿರಬೇಕು. ನಿಮ್ಗೆ ಏನಾದ್ರು ಕುಂದುಕೊರತೆ ಇದ್ರೆ ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಎಲ್ಲವನ್ನು ಕೂಡ ಚರ್ಚೆ ಮಾಡ್ಲಿಕ್ಕೆ ನಿಮ್ಗೆ ಒಂದು ವೇದಿಕೆ ಇದೆ. ನೀವು ತದನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳಿ ಅಂತ. ಕೊನೆಯದಾಗಿ, ಯಾರು ಕಲಿಯದ ಒಂದು ಆಸ್ತಿ ಅಂದ್ರೆ ಶಿಕ್ಷಣ ಆಗಿರುತ್ತೆ. ಇಡೀ ಜಗತ್ತನ್ನೇ ಬದಲಾಯಿಸಬಹುದಾದಂತ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದ್ರೆ ಶಿಕ್ಷಣ ಆಗಿರುತ್ತೆ. ಜೊತೆಗೆ ಶಾಲೆಯಲ್ಲಿ ಕಲಿತದ್ದೆಲ್ಲವನ್ನ ಮರೆತ ನಂತರವೂ ಕೂಡ ನಮ್ಮಲ್ಲಿ ಉಳಿಯೋದು ನಿಜವಾದ ಒಂದು ವಿದ್ಯೆ ಅಂತ ಹೇಳ್ತಾ, ಕೊನೆಯದಾಗಿ ನನಗೆ ಎಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ನೆಚ್ಚಿನ ಎಲ್ಲಾ ಸಾರ್ವಜನಿಕರಿಗೂ, ಪೋಷಕ ವರ್ಗದವರಿಗೂ, ಶಿಕ್ಷಕರಿಗೂ ಹಾಗೂ ನಮ್ಮ ನೆಚ್ಚಿನ ಮುದ್ದು ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಪೋಷಕರು ನಿಮ್ಮ ಅನಿಸಿಕೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಂತ ಮೇಡಮ್ ಅವರಿಗೆ ಧನ್ಯವಾದಗಳು. ಅವರ ಅನಿಸಿಕೆ ಯಾರಾದ್ರೂ ಮಾತಾಡ್ಬೋದು. ಈಗ ನಿಮ್ಮ ಮಕ್ಕಳ ಬಗ್ಗೆ, ಶಾಲಾ ಮೂಲಭೂತ ಸೌಕರ್ಯದ ಬಗ್ಗೆ ನಿಮ್ಮ ಈಗ ಮಕ್ಕಳು ನಮ್ದು ಶಾಲಾ ದಾಖಲಾತಿ ಇಂಪ್ರೂವ್ ಮಾಡಕ್ ಮುಂದಕ್ಕೆ ಮಕ್ಕಳೇ ಮಾತಾಡ್ತಾರೆ, ಅದನ್ನೇ ಹೇಳಿ ಮಾತಾಡಿ. ಮಾತಾಡಿ. ಯಾರಾದ್ರೂ ಏನು ಈ ಶಾಲೆ ಬಗ್ಗೆ ಏನಿದೆ ಆ ಥರದ್ದೇನಿಲ್ಲ ಅಂತ ಮಾತಾಡಿ ಸರ್. ನಿಮ್ಮನೆಯವರೆಲ್ಲ ಹಿಂದಿಲೇ ಮಾತಾಡಿ ಅಂತ ಹೇಳ್ತಾ ಇದೀವ. ಕನ್ನಡದಲ್ಲೇ ತಾನೇ ಮಾತಾಡಿ. ನಿಮ್ಗೆ ಅನ್ಸುದು ಹೇಳ್ಬೇಕು. ಸ್ಕೂಲ್ ಮಾಡ್ಕೊಂಡು ಚೆನ್ನಾಗಿ ಏನಾದ್ರು ಮೂಲಭೂತ ಸೌಕರ್ಯಗಳಿದೆ. ಯಾಕೆ ಹೇಳ್ಕತ್ತ ಇರೋ ಇಲ್ಲವ್ರು ಏನ್ ಬೇಕು ಬೇಡ ಅಂತ ಹೇಳ್ಬೇಕು. ನಿಮ್ಮಿಂದ ನಾನು ಒಂದು ಉಪಯೋಗ ಒಂದು ಸಾಮಾನ್ಯ ನೀನ್ ತಪ್ಪು ಮಾಡ್ಬೇಡಿ. ಹೋಮ್ವರ್ಕ್ ಬರ್ತಿಲ್ಲ ಅಂದ್ರೆ ನೀನ್ ತಪ್ಪು ಮಾಡ್ಬಾರ್ದಲ್ವಾ? ನೀನ್ ಕರೆಕ್ಟಾಗಿ ಓದ್ಕೋಬೇಕು. ಗೊತ್ತಿಲ್ಲ ಅಂದ್ರೆ FLN ಇರುತ್ತೆ. ಮತ್ತೆ ಪ್ರಶ್ನೆ ಮಾಡ್ತಾ ಇರ್ಬೇಕು. ನೀವು ಅವಾಗ ಪ್ರಶ್ನೆ ಮಾಡಿದಷ್ಟು ಉತ್ತರ ನಮಗ್ ಸಿಗುತ್ತೆ. ಏನು ಪ್ರಶ್ನೆನೇ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ನಮಗ್ ಗೊತ್ತಾಗಲ್ಲ. ನಾವ್ ಇವತ್ತು 2 ದಿನ ಬರ್ತೀವಿ ಹೋಗ್ತೀವಿ. ಏನಾದ್ರು ಸಮಸ್ಯೆ ಇದ್ರೆ ಸರ್ ಇದ್ದಾರೆ, ತಾಲೂಕ್ ಪಂಚಾಯತಿ PDO ಇದ್ದಾರೆ, ನಿಮ್ಮ ಗ್ರಾಮದ ಅಭಿವೃದ್ಧಿ ಬೆಳವಣಿಗೆಗೋಸ್ಕರ ನಿಮ್ಮ ಒಂದು ಸರ್ಕಾರದ ಸೇವೆ ಏನಿದೆ ಅದನ್ನ ಇಲ್ಲಿಗೆ ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ಲಿಕ್ಕೆ
ಎಲ್ಲರೂ ಇದ್ದಾರೆ. ಅದರ ಅನಿಸಿಕೆ ಅಭಿಪ್ರಾಯ ಏನು ಉತ್ತಮವಾಗಿದೆ. ಈಗ ನಾನು ಹೇಳಿದೆ, ನನ್ನ ಗಮನಿಸಿದ ಅಂಶದಲ್ಲಿ RO ಪ್ಲಾಂಟ್ ಕೊಡೋದ್ರಿಂದ ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಸರ್ ಅಂತ ಕೇಳಿದ್ವಿ. ಜೊತೆಗೆ ನಿಮ್ಮಲ್ಲಿ ಇಲ್ಲ ಅಂದ್ರೆ ಹೊರಗಡೆಯಿಂದ ತರಿಸ್ಕೊಡಿ ಸರ್ ಅಂತಾನು ಕೇಳಿದೆ. ನಮ್ಮ ಗ್ರಾಮದಲ್ಲೇ ಇಲ್ಲ ಮೇಡಮ್ ನೀರು ತರಿಸ್ಲಿಕ್ಕೆ, ಇಲ್ಲಾಂದ್ರೆ ನಾನು ತರಿಸ್ತಾ ಇದ್ದೆ ಅಂತ ಹೇಳಿದ್ರು. ಆ ತರ ಏನಾದ್ರು ಇದ್ದಾಗ ತಿಳಿಸಲಿದ್ದಾರೆ ಅವರ ಒಂದು ಇಲಾಖೆಯಲ್ಲಿ ಸಿಗುವಂತ ಸೌಲಭ್ಯಗಳನ್ನ ಶಾಲೆಗಳಿಗೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಕೇಳ್ಬೇಕು ಅದನ್ನ. ಕೊಠಡಿ ಸಮಸ್ಯೆ ಮತ್ತೆ ಹಸುಗಳು ಹೊರಗಡೆ ಗೇಟ್ ಕಟ್ಟಾಕ್ತಾರೆ, ಅದರಿಂದ ತೊಪ್ಪೆ ಇದನ್ನ ಮಾಡಿ ನಮ್ಗೆಲ್ಲ ಸೊಳ್ಳೆ ಆಗುತ್ತೆ, ಅದರಿಂದ ನಮ್ಮ ಸಮಸ್ಯೆ. ಈಗ ಅದನ್ನ ಯಾರನ್ನ ಸರಿ ಮಾಡ್ಬೇಕು? ಸರ್ ಗ್ರಾಮ ಪಂಚಾಯತಿ ಪಂಚಾಯತಿನ ನೋಡಿ, ನಿಮ್ಮ ಎಲ್ಲ ನಿಮ್ಮ ಪೋಷಕರು ಜನಗಳು ಎಲ್ಲ ಅವರು ಗಮನ ದಯಮಾಡಿ ಈಗ ಈ ವಿಚಾರ ನಮ್ಮ ವಿದ್ಯಾರ್ಥಿನಿ ಏನ್ ಹೇಳಿದ್ರು, ಅದು ಇಂಗ್ಲಿಷ್ ಗ್ರಾಮ ಸಭೆಲ್ಲ ಅದು ಬಂದಿತ್ತು. ಹಾಗೆ ಅವ್ರು ಕರ್ಸಿ ಮಾತಾಡಿದ್ವಿ, ಕಟ್ಟಾಕಲ್ಲ ಅಂತ ಹೇಳಿದ್ರು. ಇಲ್ಲಿ ಯಾರಾದ್ರೂ ಅವ್ರು ಇದ್ರೆ ದಯಮಾಡಿ ಇನ್ ಮುಂದೆ ಸರ್ ಮುಂದೆಗಡೆ ಅದು ಇದಾಯ್ತಲ್ಲ ವಿಟು ಕೊಡೋದು, ಅದನ್ನ ಈ ಜಾಗದಲ್ಲೇ ಹಾಕಿಸ್ಬಾರ್ದು ಸರ್. ಅದನ್ನ ಎಲ್ಲಾರ ಒಂಥರ ಖಾಲಿ ಜಾಗದಲ್ಲಿ ಹಾಕಿಸ್ಬೇಕು. ಯಾಕಂದ್ರೆ ಅದಿರೋದ್ರಿಂದ ಎಲ್ಲ ಅದನ್ನ ಕಟ್ಟಾಕ್ಬಾರ್ದು. ಅದನ್ನ ಅಲ್ಲಿ ಕಟ್ಟಾಕಂದ್ರೆ ತಪ್ಪು. ಅದನ್ನ ಕೇಳಲ್ಲ ಜನಗಳು, ಹೋಗ್ಬಿಟ್ಟು ಕಟ್ಟಾಕ್ತಾರೆ. ನಾವು ಆದ್ರೂ ಅಷ್ಟೇ ಬತ್ತು ಅಂತ ಕಟ್ಟಾಕ್ತೀವಿ. ಅದು ಪಂಚಾಯತಿಲೇ ಮಾಡ್ಬೇಕು, ಬೇರೆ ಕಡೆ ನೋಡಿ. ಆ ಜಾಗದಲ್ಲೇ ಇರಬಾರ್ದು ಅದು. ಆಯ್ತು ಬಿಡ. ಈ ತರ ಪ್ರಾಬ್ಲಮ್ ಐತೆ ಇಲ್ಲೇ ದೇವಸ್ಥಾನ ಐತೆ, ಅದು ಕ್ಲೀನ್ ಆದಂಗ ಐತದೆ, ಇಟ್ಟು ಆದಂಗ ಐತದಲ್ಲ. ನೋಡಿ ಅಧ್ಯಕ್ಷರು ಗಮನ ಕೊಡ್ಬೇಕು ಅಂತ ಹೇಳ್ತಾರೆ. ನೋಡಿ ಸವಲತ್ತಂತೆ ಏನಾದ್ರು ಒಂಚೂರು ರಿಪೇರಿ ಮಾಡಿಸ್ಬೋದು. ಅಧ್ಯಕ್ಷರ ಜೊತೆ ಸೇರ್ಕೊಂಡು ಏನಾದ್ರು ನೋಡಿ ಅದನ್ನೇ ಒಂದು ಸ್ವಲ್ಪ ಪಟ್ಟಿಗಳು ಏನಾದ್ರು ಚೇಂಜ್ ಮಾಡಿಸ್ಬೇಕಾಗುತ್ತೆ. ನಿಮ್ಮ PDO ಇದ್ದಾರೆ, ನಿಮ್ಮ ಅಧ್ಯಕ್ಷರು ಇದ್ದಾರೆ, ನಿಮ್ಮ 3 ಜನನ ಸೇರ್ಕೊಂಡು ಏನಾದ್ರು ಒಂದು ಪ್ಲಾನ್ ಮಾಡಿ. ಏನಂತ ಏನು ದೊಡ್ಡ ಖರ್ಚೇನು ಬರಲ್ವಲ್ಲ ಅಲ್ವಾ? ಪೇಂಟ್ ಎಲ್ಲ ಅವ್ರ ಕೈಯಿಂದ ಸ್ವಂತ ಗೊತ್ತಾಯ್ತು. ನೀವು ಹೇಳ್ದಂಗೆ ಇದೊಂದು ಸ್ವಲ್ಪ ಏನಾದ್ರು ಚೇಂಜ್ ಮಾಡಿಸಿ ಸರ್. ಅದು ಗೋಡೆಗೆ ಇಳಿತೀರಿ ಸರ್ ಅಲ್ಲಿ. ಅಲ್ಲ, ಕಾರ್ಪೆಂಟರ್ ಒಬ್ಬರನ್ನ ಕರೆಸ್ಬಿಟ್ಟು ಏನು ಸರ್ ಪಟ್ಟಿದಲ್ಲ ಅಲ್ಲಿ ನೋಡಿ, ಹೆಂಚು ಒಂದು ಇದಾಗಿದೆ ನೋಡಿ. ಸ್ವಲ್ಪ ಜಾಸ್ತಿ ಹಚ್ಚಿದ್ರೆ ಒಂದಕ್ಕೊಂದು ಮುರ್ಕಾಕ್ ಅದಕ್ಕೋಸ್ಕರ ಯಾರನ್ನೂ ಟಚ್ ಮಾಡ್ತಿಲ್ಲ. ಈ ಕಡೆಯಿಂದನೇ ಎಣ್ಣೆ ಹಾಕಿ ನಾನು ಒಳಗಡೆ ನಿರ್ವಹಣೆ ಮಾಡಬೇಕು. ಅನುಷ್ಠಾನ ಆಗ್ಬೇಕಂದ್ರೆ ಸಾಮಾಜಿಕವಾಗಿ ಅಂದ್ರೆ ತಮ್ಮ ಸಮುದಾಯದ ಸಹಭಾಗಿತ್ವ ತುಂಬಾ ಇಂಪಾರ್ಟೆಂಟು. ನೀವೇ ಬರಲಿಲ್ಲ, ವಿದ್ಯಾರ್ಥಿಗಳೇ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಯಾವ್ದು ಯೋಜನೆ ಅಲ್ಲ, ಯಾವ ಕಾರ್ಯಕ್ರಮ ಮಾಡಿದ್ರು ಅದು ಸಕ್ಸಸ್ ಆಗಲ್ಲ. ಈಗ ಇವು ಉದ್ದೇಶ ಏನು ಅಂತಂದರೆ, ಇದು ಏನು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆ ತಮ್ಮ ಮುಂದೆ ಇಡಲಿಕ್ಕೆ ಏನು ಇವತ್ತು ಸಭೆಯನ್ನು ಕರೆದಿ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರೂ ಗೊತ್ತಾಗಬೇಕು, ಇಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಏನೆಲ್ಲ ನಡೆದಿದೆ ಶಾಲೆಯಲ್ಲಿ, ಏನೆಲ್ಲ ಅನುದಾನ ಬಂದಿದೆ, ಏನೆಲ್ಲ ಖರ್ಚಾಗಿದೆ, ಮಕ್ಕಳಿಗೆ ಏನೆಲ್ಲ ಪಾಠ ಪ್ರವಚನ ಆಗಿದೆ, ಇಲ್ಲಿ ಮೂಲಭೂತ ಸೌಕರ್ಯಗಳು ಏನೆಲ್ಲ ಸಿಗ್ತಾ ಇದೆ ಅನ್ನೋದು ತಮಗೆಲ್ಲ ಗೊತ್ತಾಗಬೇಕು. ಪೋಷಕರಾಗಲಿ, SDM ಸದಸ್ಯರಾಗಲಿ, ಆ ಒಂದು ಸಮಿತಿ ಅಧ್ಯಕ್ಷರಾಗಲಿ ಅಥವಾ ಗ್ರಾಮಸ್ಥರಿಗಾಗಲಿ ತಮ್ಮೆಲ್ಲರೂ ಗೊತ್ತಾಗಬೇಕದು. ಒಂದನೇದು. ಎರಡನೇದು, ನಾವೆಲ್ಲರೂ ಕೂಡ ಇಲ್ಲಿರೋರೆಲ್ಲ ಸೇರ್ಕೊಂಡು ನಾವೆಲ್ಲರೂ ಕೂಡ ಟ್ಯಾಕ್ಸ್ ಪೇಯರ್ ಆಗಿರೋದ್ರಿಂದ ಆ ದುಡ್ಡು, ಖರ್ಚಿನ ದುಡ್ಡು ಹೇಗಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆಲ್ರಿಗೂ ಕೂಡ ಕರಾರುವಾಗಾಗಿ ತಿಳಿತಕ್ಕಂಥದ್ದು ಎಲ್ಲ ಬೇಕಲ್ವ, ಗೊತ್ತಾಗ್ಬೇಕಲ್ವ. ಅದು ಉತ್ತರಾದಾಯಿತ್ವ ಅಂತ ಏನು ಕರಿತೀವಿ. ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಇವತ್ತು ಶಿಕ್ಷಣ ಒಂದು ಸಭೆಯನ್ನು ಹಮ್ಮಿಕೊಂಡು ಇವತ್ತು ನಡೆಸ್ತಾ ಇರ್ತಕ್ಕಂಥದ್ದು. ನಮ್ಮ ಈ ಶಾಲೆಗೆ ಏನಾದರೂ ಮೂಲಭೂತವಾಗಿ ಏನಾದರೂ ಬೇಕು ಅಂತಂದರೆ, ಅವಶ್ಯಕತೆ ಏನಾದರೂ ಇತ್ತು ಅಂತಂದರೆ ದಯಮಾಡಿ ಮನವಿಯನ್ನು ಕೊಡಿ. ಒಂದು ಮಾಸ್ಟರ್ಗೆ ಈ ಮೂಲಕ ಹೇಳ್ತಾ ಇದ್ದೇನೆ, ಮನವಿ ಕೊಡಿ. ಅದನ್ನು ನಮ್ಮ ಸಾಮಾನ್ಯ ಸಭೆಯಲ್ಲಿ ಇಟ್ಬಿಟ್ಟು ಚರ್ಚೆ ಮಾಡಿ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ಅಶೋಕ್ ಸರ್ ಅವರಿಗೆ ಧನ್ಯವಾದಗಳು. ನೀವು ಒಂದೆರಡು ಮಾತಾಡ್ತಾರೆ. ಮಾತಾಡಿ ಅಧ್ಯಕ್ಷ. ಇವತ್ತಿನ ಸಭೆಯನ್ನು ಕುರಿತು ನಮ್ಮ ಅಧ್ಯಕ್ಷರಾದಂಥ ಮಧುರವರು ಒಂದೆರಡು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ.
ಇದು ಸಭೆ ಸೇರಿದ ಉದ್ದೇಶ ಏನಂದ್ರೆ ಈ ಬಂದಿರುವಂತ ಅನುದಾನ ಏನಾಗದೆ ಖರ್ಚು ಆದಾಯ ಎಲ್ಲ ಲೆಕ್ಕ ಮಾಸ್ಟರ್ ಹೇಳೋರೆ ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಹೇಳಿ, ದಯವಿಟ್ಟು ತಪ್ಪಾದ್ರೂ ತಿದ್ಕಟ್ಟಿದೆ. ಇನ್ನೇನಾದ್ರು ನಿಮ್ ಸಮಸ್ಯೆ ಇದ್ರೆ ಕೇಳಿ. ಯಾವ್ದು ಏನಿಲ್ಲ ಈಗ ಆರುಗಳ ಮುಂದೆ ಸ್ಕೂಲ್ ಮಕ್ಕಳು ಹೋದಾಗ ಈ ಮಕ್ಕಳಿಲ್ಲ ಒಂದು ಕೊಡ್ತೇನೆ ಹೇಳ್ಬೇಕು ಮಾತಾಡು. ಈಗ 2ನೇ ಕ್ಲಾಸ್ ಈಗ ಮಕ್ಕಳು ಹೋದಾಗ ಇವ್ಕ 3 ಹುಡುಗರು ಉಳ್ಕೊತಾವ. ಈಗ ನಾನು ಸರ್ವೆ ಮಾಡ್ತೀನಿ, ನೀವು ಮಾಡ್ಕೋಲ್ಲ, ನಾನ್ ಮಾಡ್ತೀನಿ. ಇರೋ ಮೊಮ್ಮಗಳು ತಿಂಗಳು ಎಲ್ಲಿ ಸೇರ್ತಾ ಇದ್ರಿ ಅಂತ ಸಮುದಾಯ ಮಾತಾಡ್ತೀನಿ ನಾನು. ಅದು ಅಲ್ಲಲ್ಲೇ ಒತ್ತಡ ಕೊಟ್ಟಾಗ ಆಗ್ತದೆ. ನನ್ನ ಮಕ್ಳು ಬೇರೆ, ನಿಮ್ಮ ಮಕ್ಳು ಬೇರೆ, ಇಲ್ಲ ಪಕ್ಕ ಗ್ರಾಮಕ್ಕೆ ಹೋದಾಗ ಏನಾಗ್ತಿದ್ರು ನಾನೇ ಕಾಲ್ ಕಷ್ಟ ಮೂರ್ ಮಕ್ಳಿಗೆ ಪಾಠ ಬಂದ್ರು, ನಮ್ಮೂರ್ ಸ್ಕೂಲಲ್ಲಿ ಅಪ್ಪೀರ್ ಭಾರಿ ಕಷ್ಟ ಕುಂತಾರ. ಇವತ್ತು ಅದೇ ಕಷ್ಟ ಬಿಡ್ಬೇಕು ನಾವು. ಅಲ್ಲಲ್ಲೇ ನೀವು ಅನುಸರಣೆ ಮಾಡಿ ಒಂದ್ ಮಗ ಸೇರ್ತಾರೆ, ಒಂದ್ 10 ಸ್ಕೂಲ್ ಬಗ್ಗೆ ಬೇರೆ ಹೇಳ್ತಾ ಇಲ್ಲ. ಸ್ಕೂಲ್ ಇರು ಹೋಗ್ಲಾಗ ಆಗಿರೋದು ಸ್ಕೂಲ್ ಅಂತ ಏನು ಮಾಡಿದ ತೊಂದರೆ ಆಗಿಲ್ಲ, ಊಟ ತೊಂದರೆ ಆಗಿಲ್ಲ, ಬರೋ ಅನುದಾನ ತೊಂದರೆ ಆಗಿಲ್ಲ. ಯಾರು ನಾಲ್ಕರ ಕಂಪ್ಲೇಂಟ್ ಯಾರು ಏನು ಇವತ್ತು ಹೇಳಿಲ್ಲ. ನಾವು ಹೊತ್ತಿಯಾಗಿದ್ದು ಕಂಪ್ಲೇಂಟು 500 ಇದ್ರು, ಅದೇ ತಡೆ ಪಡೆ ಹೊಡಿಕೋರು ಅಂತ ಕೂಡ ನಮ್ಗೆ ವಿದ್ಯಾರ್ಥಿಗಳಿಲ್ಲ. ಆಗ ಇವತ್ತು ಹಂಗಿಲ್ಲ. ಈಗ ಭಾರಿ ಕ್ರಿಕ ನಡೀತದ ಸ್ಕೂಲ್. ನಾವ್ ಏನ್ ಯಾಕೆ ತಂದ್ಕೊಳಿಲ್ಲ ಅಂತ ಇವತ್ತು ಆ ಥರ ಏನಿಲ್ಲ. ಇವತ್ತು ಸ್ಕೂಲ್ ಒಳ್ಳೆ ಸೌಲಭ್ಯ ಇದೆ, ಮಕ್ಕಳಿಗೂ ಇವತ್ತು ನಾವು ಹೃದಯ ಓದಿ. ಈಗ ನಮ್ಮ 3 ಮಕ್ಳು ಇಲ್ಲೇ ಓದಿರೋವು, ನಾ ಕಾಳಜಿ ಕಟ್ತೀರ ನಾನು. ಯಾಕೆ ಸಂಸ್ಕಾರ ನೋಡು ಆಡಳಿತ ನಮ್ಮ ಹುಡುಗ ಇಲ್ಲೇ ಓದ್ತಾರೆ. ಇವತ್ತು ಮುಂದಕತೆ ಏನು ಅಂದ್ರೆ ಈ ಹುಡುಗರು ಮುಂದೆ ಹೋದಾಗ 4 ಹುಡುಗ ಹೇಳ್ತಾರೆ. ನೀವು ಅಲ್ಲೇ ಒತ್ತಡ ಮಾಡ್ಬೇಕು. ನೀವು ನಾನು ಹೇಳೋಕೆ ನಾನು ಹೇಳ್ತೀನಿ, ನೀವಾಗಿ ನೀವು ಹೇಳಿ ನಮ್ಮ 3 ಸ್ಕೂಲ್ ಕಡೆ ಮಗ ನಾವು ಹೇಳ್ದು 7 ಗಂಟೆ ಸ್ಟಾರ್ಟ್ ಮಾಡೋದ್ರಿಗೆ ಸ್ನಾನ ಮಾಡ್ತೀವಿ, ಬಟ್ಟೆ ಬಿಟ್ಟು ರೆಡಿ ಮಾಡಿ ತಿಂಡಿ ಹಾಕಿ ಕಾಯಿ ಬಡಿಯೋಲ್ಲ ಟಾಪಕಾಯಿ ಕಾಯ್ಬೇಕಾ 9 ಗಂಟೆಗೆ ಬರ್ತಾರೆ. ಆಯ್ತು, ನಾವೇನು ಹೇಳಿದ್ರೆ ಅದು ಅನುವಲಿಸಿ ಇಲ್ಲಿ ಶಾಲೆಗೆ ದಾಖಲಾತಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು ನಾವು. ನಾವು 6-7 ಮಾಡ್ತಾರೆ ಇಲ್ಲಿ 6-7 ಮಾಡ್ತಾರೆ ಇಷ್ಟೇ ಆಗ್ತಾರೆ ನಮ್ಗೆ. ಸ್ವಲ್ಪ ಜಂಪ್ ಮಾಡ್ಬಾರ್ದ ಎಲ್ಲ 6-7 ಜಂಪ್ ಮಾಡ್ಬಾರ್ದ ಆಗಲೇ ಸಾಧ್ಯ ಇಲ್ಲ. ಸರ್ಕಾರದಿಂದನೇ ಅದೇ ಸರ್ಕಾರ ಅದಕ್ಕೆ ಮಕ್ಕಳಿಗೆ ಹೋಗ್ಬೇಕು ನೋಡಪ್ಪ. ಗಮನಕ್ಕೆ ಅದೇ ಸ್ಕೂಲು ಎಷ್ಟೇ ಮಾತಾಡಿದ್ರು ಅಷ್ಟೇ ಆಗೋದು. 4 ಗ್ರೂಪ್ ಜೊತೆ ನೋಡಪ್ಪ ಅವ್ರು ಸ್ಕೂಲ್ ಹೋಗ್ತದೆ. ಇಲ್ಲ ಈ 3 ಹುಡುಗ ಅಕ್ಕ ಹೋಗಿ 3 ಹುಡುಗಂತಾರೆ ಮಾತು. ಆಯ್ತು, ಈ ವಿಚಾರವಾಗಿ ನಮ್ಮ ಸರ್ ಲೀಡರ್ಶಿಪ್ ತಗೊಂಡು ಮಾಡ್ತಾರೆ. ಯಾಕೆ ನೀವು ಅಲ್ಲಿ ಬೆಂಬಲ ಕೊಡಿ ಹುಡುಗರಿಗೆ. ಯಾರು ಹುಡುಗರೇ ಆಗಿರ್ಲಿ ನಮ್ಗೆ ಆಗ್ಬೇಕು ನಮ್ಗೆ. ಧನ್ಯವಾದಗಳು. ಕೊನೆಯದಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಕುರಿತು ಅಧ್ಯಕ್ಷರಾದಂಥ ಶ್ರೀ ಶ್ರೀಧರ್ ಸರ್ ಅವರು ನಿಮ್ಮನ್ನೆಲ್ಲ ಕುರಿತು ಒಂದೆರಡು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ಏನು ಈ ಶಾಲಾ ಹಂತದಲ್ಲಿ ಈ ಸಾಮಾಜಿಕ ಪರಿಶೋಧನೆ ಶಾಲಾ ಗ್ರಾಮ ಸಭೆಯನ್ನು ಏರ್ಪಾಡು ಮಾಡ್ತಾ ಇರ್ತಕ್ಕಂಥದ್ದು ಕೆಲವೊಂದು ಇತ್ತೀಚೆಗೆ ಒಂದು 2-3 ವರ್ಷದಿಂದ ನಮ್ಮ ಸರ್ಕಾರದವರು ಹಮ್ಮಿಕೊಂಡಿರುವಂಥದ್ದು. ಮೊದಲು ನಮ್ಮ ಗ್ರಾಮ ಪಂಚಾಯಿತಿ ಅಂದರೆ ಎಲ್ಲಿ ದುಡ್ಡು ಖರ್ಚು ಮಾಡ್ತಾರೆ ಅಲ್ಲಿ ಸೋಷಿಯಲ್ ಆಡಿಟು ಮಾಡ್ತಾ ಇರ್ತಕ್ಕಂಥದ್ದು ಮೊದಲಿಂದನೂ ನಡೆದು ಬಂದಿದ್ದು. ಈಗ ಶಾಲೆಗಳಿಗೂ, ಯಾಕೆಂದರೆ ಈಗ ಯಾವ ಥರದಲ್ಲಿ ಯಾವ ಹಂತದಲ್ಲಿ ಇದ್ದಾವೆ ಶಾಲೆಗಳು ಅನ್ನೋದು ನಿಮಗೂ ಗೊತ್ತಿದೆ, ಈಗ ಚೆನ್ನಾಗೇ ಗೊತ್ತಿದೆ. ಈಗ ಯಾಕೆಂದರೆ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ ಈಗ ಒಂದು 15-20 ವರ್ಷದಿಂದ. ಹಾಗೆ ಯಾವ ಒಂದು 20 ವರ್ಷದ ಹಿಂದೆ, ಒಂದು 25 ವರ್ಷದ ಹಿಂದೆ ಯಾವ ಸ್ಕೂಲು ವೆಹಿಕಲ್ಗಳು ಕೂಡ ಪ್ರೈವೇಟ್ನವು ಹಳ್ಳಿಗಳಿಗೆ ಬರ್ತಿರ್ಲಿಲ್ಲ. ಅವಾಗ ಅನಿವಾರ್ಯವಾಗಿತ್ತು, ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸ್ತಾ ಇದ್ರು, ಬೇರೆ ದಾರಿ ಇರಲಿಲ್ಲ. ಹೋಗಿ ಸಿಟಿಗೆ ಹೋಗಿ ಓದುವಂಥವ್ರು ತೀರಾ ಎಲ್ಲ 100ಕ್ಕೆ 1-2-3 ಇರ್ತಿದ್ವು, ಅಂದ್ರೆ ಅಲ್ಲೇ ಹೋಗಿ ಓದಿಸ್ತಕ್ಕಂಥದ್ದು. ಈಗ ಒಂದು 20-25 ವರ್ಷದಿಂದ ಏನಾಯ್ತು ಅಂದ್ರೆ ಏನು ಒಂದೊಂದು ಹಳ್ಳಿಗಳಿಗೆ 4-5 ಸ್ಕೂಲ್ ವೆಹಿಕಲ್ಗಳು ಬರಕ್ ಶುರುವಾದ. ಜೊತೆಗೆ ಅವಾಗೆಲ್ಲ ಸ್ಕೂಲ್ಗೆ ಏನು ಮಕ್ಕಳು ಕಳ್ಸೋದ್ರಲ್ಲಿ ಏನು ಖರ್ಚು ಬೀಳೋದಿಲ್ಲ ನಿಮಗೆ ಅಲ್ವಾ. ಏನೋ ಫೀಸ್ ಕಟ್ತೀರಾ, ಏನಿಲ್ಲ, ಯಾವುದೇ ಥರದ್ದು ಏನು, ಎಲ್ಲ ಫ್ರೀ. ಆದ್ರೆ ನೀವು ಪ್ರೈವೇಟ್ ಸ್ಕೂಲ್ಗೆ ಸೇರಿದಾಗ ಏನಾಯ್ತದೆ, 30,000ದಿಂದ 50,000ದಿಂದ 80,000 1 ಲಕ್ಷದವರೆಗೂ ಖರ್ಚು ಬೀಳ್ತದೆ ನಿಮಗೆ ಒಂದು ವರ್ಷಕ್ಕೆ. ಅದು ಕೆಲವೊಂದು ತೀರಾ ಪ್ರತಿಷ್ಠಿತ ಕಾನ್ವೆಂಟ್ಗಳಿಗೆ ಸೇರಿಸಿದಾಗ ಇನ್ನೂ ಜಾಸ್ತಿ ಖರ್ಚು ಬೀಳುತ್ತೆ ನಿಮಗೆ.
ಅಲ್ವಾ? ಇಲ್ಲಿ ಈಗ ಹೇಳ್ದಂಗೆ ಈ ಗ್ಯಾರಂಟಿ ಸ್ಕೀಮ್ದು ಏನ್ ನೀವು 2,000 ಫ್ರೀ ತಗೋತೀರಿ, ಬಸ್ ಫ್ರೀ ಇದೆ, ಕರೆಂಟ್ ಫ್ರೀ ಇದೆ. ಅದೇ ತರ ನೋಡಿ ಎಲ್ಲಾ ಸರ್ಕಾರಿ ಯೋಜನೆಗಳು ಬೇಕು, ಆದ್ರೆ ಸರ್ಕಾರಿ ಸ್ಕೂಲ್ ಮಾತ್ರ ಬೇಡ. ನೋಡಿ ಯಾವ ತರ ಆಗಿದೆ ಅಂತ ನೋಡಿ, ಬಸ್ ಫ್ರೀ ಅಲ್ವಾ? ಕರೆಂಟ್ ಫ್ರೀ ಎಲ್ಲ ನಾವು ಕೊಡು ಅಂತ ಹೇಳಿದ್ವಿ ಸರ್. ಹಂಗಲ್ಲಮ್ಮ, ಈಗ ಬಿಡಿಯೋದು ಅಲ್ಲಲ್ಲ ಹೇಳಿದ್ದು ಆದ್ರೂ ಬೇಡ ಅಂದ್ಬಿಟ್ಟು ತಗೋತಾ ಇರುವಾಗ ಕೇಳಲಿಲ್ಲ. ಅದ್ರ ಬದಲು ರಾಜ್ಯದಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಇರೋಂತ ವಿಚಾರ ನಾನು ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ಎಲ್ಲ ಫ್ರೀ ಕೊಡ್ತಾರೆ ನಿಮ್ಗೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗಿರ್ಬೋದು, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಆಗಿರ್ಬೋದು, ಈ ತರ ದೊಡ್ಡ ದೊಡ್ಡ ಯಾವುದೇ ವ್ಯಕ್ತಿಗಳು ತಗೊಳ್ಳಿ, ಅವರೆಲ್ಲ ಓದಿದ್ದು ಸರ್ಕಾರಿ ಶಾಲೆಲೆ, ಎಲ್ಲ ಸಾಮಾನ್ಯವಾಗಿ ಓದಿದ್ದು ಹಳ್ಳಿ ಸ್ಕೂಲ್ಗಳಲ್ಲೇ ಓದಿರುವಂಥದ್ದು. ಹಂಗಾಗಿ ಈಗ ಎಷ್ಟೊಂದು ಸೌಲಭ್ಯಗಳು ಕೊಡ್ತಾರೆ ನಿಮ್ಮ ಮಕ್ಳಿಗೆ, ಯೂನಿಫಾರ್ಮ್ ಹಿಡಿದು, ಬುಕ್ಸ್ ಗಳಿಂದ ಹಿಡಿದು, ಒಳ್ಳೆ ಟೀಚರ್ಸ್. ಈಗ ನೀವೆಲ್ಲ ಹೇಳಿದ್ರೆ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ, ಇದೆಲ್ಲ ಉಪಯೋಗ ಮಾಡಿಕೊಂಡು ನಿಮ್ಮ ಊರಿನಿಂದ ಯಾರು ಪ್ರೈವೇಟ್ ಸ್ಕೂಲ್ ಕಳಿಸ್ತಾ ಇದ್ದಾರೆ, ಅವ್ರು 3-4 ಮಕ್ಕಳು ಒಯ್ತಾರೆ ಅಂತ ನಿಮ್ಮ ಅಧ್ಯಕ್ಷ ಹೇಳಿದ್ರು. ಈಗ ಅವ್ರನ್ನೂ ಮನವೊಲಿಸಿ ನೀವು ಇದೇ ಸ್ಕೂಲಿಗೆ ಸೇರ್ಸೋಂಗ್ ಮಾಡಿದ್ರೆ, ಅಂದ್ರೆ ಎಷ್ಟು ಸರ್ 10, 11, 12 ಮಕ್ಳು ಇದ್ರೆ ಇನ್ನೊಬ್ರು ಟೀಚರ್ ಕೊಡ್ತಾರೆ. ನೀವು ಎಷ್ಟು ಮಕ್ಳು ಇರ್ಬೇಕು ಸರ್? 12 ಇದ್ರೆ ನೋಡಿ, ಇನ್ನು 7 ಜೊತೆಗೆ ಇನ್ನು 5 ಮಕ್ಳಾದ್ರೆ ಇನ್ನೊಬ್ರು ಟೀಚರ್ ಕೊಡ್ತಾರೆ. 11ಕ್ಕಿಂತ ಕಡಿಮೆ ಆದ್ರೆ ಒಬ್ಬರೇ ಟೀಚರು, 12ಕ್ಕಿಂತ ಹೆಚ್ಚಿದ್ರೆ 2 ಟೀಚರ್ಸ್ ಕೊಡ್ತಾರೆ ನಿಮ್ಗೆ. ಹಂಗಾಗಿ ನೀವೇನ್ ಮಕ್ಳು ಅಂದ್ರೆ, ಈಗ ನಮ್ಮ ಮಕ್ಳು ಎಲ್ಲ ಎಲ್ಲ ಚಿಕ್ಕ ಮಕ್ಳು, ಏನು ಅವ್ರಿಗೆ ಬುದ್ಧಿವಾದ ಹೇಳುವಂಥದ್ದು ಏನು ಅವ್ರಿಗೆ ಅಷ್ಟಾಗಿ ಏನು ಅರ್ಥ ಆಗೋದಿಲ್ಲ ಇವ್ರಿಗೆ. ಹಂಗಾಗಿ ಈಗ ಈ ಸ್ಕೂಲನ್ನ ಉಳಿಸ್ಕೊಳ್ಳುವಂಥದ್ದು, ಬೆಳೆಸ್ಕೊಳ್ಳುವಂಥದ್ದು ನಮ್ಮ STMC ಕಮಿಟಿ ಅಧ್ಯಕ್ಷರು, ಕಮಿಟಿಯವರು, ಮತ್ತೆ ಗ್ರಾಮಸ್ಥರು, ಪೋಷಕರು, ನಿಮ್ಮ ಜವಾಬ್ದಾರಿಯಾಗಿರ್ತದೆ ಇದು. ಯಾಕೆಂದ್ರೆ ನಿಮ್ಗೆ ಗೊತ್ತಿರುವಂಥದ್ದು, ಒಂದ್ಸಲ ಸ್ಕೂಲು ಮುಚ್ಚಿದ್ರೆ ತಿರ್ಗಾ ರೀಓಪನ್ ಮಾಡಿಸ್ಬೇಕು ಅಂದ್ರೆ ಬಹಳ ಕಷ್ಟದ ವಿಚಾರ ಅದು. ಈ ಕೆಲವೊಂದು ಊರುಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಕೆಲವು 3-4 ವರ್ಷ 5 ವರ್ಷದಿಂದನೇ ಮುಚ್ಚಿರುತ್ತ ಸ್ಕೂಲ್ಗಳು ಇದುವರೆಗೂ ಓಪನ್ ಮಾಡ್ಸಕ್ ಆಗಿಲ್ಲ. ಯಾಕಂದ್ರೆ ತಿರ್ಗಾ ಅಷ್ಟು ಮಕ್ಳು ಸ್ಟ್ರೆಂತ್ ತೋರಿಸ್ಬೇಕಾಗುತ್ತಲ್ಲ ನೀವು. ಎಲ್ಲ ಮಕ್ಳು ಇರೋ 3-4 ಮಕ್ಳು ಬೇರೆ ಕಡೆ ಸೇರಿಸ್ಬಿಟ್ಟಿರ್ತಾರೆ. ಆಗ ಇನ್ನೇನ್ ತತ್ತೀರಿ ಮಕ್ಳ ಸ್ಕೂಲಲ್ಲಿ ಓಪನ್ ಮಾಡಿಸ್ತೀರಿ. ಆ ತರ ಸ್ಥಿತಿ ಆಗೋದ್ರಿಂದಾಗಿ, ಜೊತೆಗೆ ಈಗ ಒಳ್ಳೆ ಟೀಚರ್ಸ್ ಇದ್ದಾರೆ, ನೀವು ಒಳ್ಳೆ ಪೋಷಕರಾಗಿದ್ಕೊಂಡು ಮಕ್ಕಳನ್ನ ನೀವು ಇಲ್ಲೇ ಚೆನ್ನಾಗಿ ಓದಿಸುದೇ ಆದ್ರೆ ಇವರು ಚೆನ್ನಾಗಿ ಮುಂದಕ್ಕೆ ಅಲ್ಲೇ ಎಲ್ಲಿ ಸೇರ್ತಾರೆ ಅಲ್ಲೂ ಚೆನ್ನಾಗಿ ಓದ್ಕೋತಾರೆ. ಈಗ ಕಾನ್ವೆಂಟ್ ಸ್ಕೂಲ್ ಸೇರಿಸ್ತವೆಲ್ಲ ಚೆನ್ನಾಗಿ ಓದ್ತವೆ ಅಂತ ಹೇಳಕ್ ಆಗೋದಿಲ್ಲ. ಅವ್ರು ಬರೀ ಗಟ್ ಮಾಡಿಸುವಂತದ್ದು ಅಷ್ಟೇನೆ, ಬರೀ ಸುಮ್ಮನೆ ಒಂಥರ ಶಿಸ್ತಿ ಮಾಡ್ತಾರೆ, ಗಟ್ ಮಾಡಿಸ್ತಾರೆ. ಅದಕ್ಕಿಂತವೇ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಂತ ಮಕ್ಕಳು ಜನರಲ್ ನಾಲೆಡ್ಜ್ ಚೆನ್ನಾಗಿರ್ತದೆ. ಈಗ ಹಳ್ಳಿ ಸ್ಕೂಲ್ಗೂ ಸಿಟಿ ಸ್ಕೂಲ್ಗಳಿಗೂ ಏನ್ ವ್ಯತ್ಯಾಸ ಅಂತಂದ್ರೆ, ಈಗ ಯಾರೋ ಒಬ್ಬ ವಯಸ್ಸಾದರೋ ಅಥವಾ ಯಾರೋ ಅಂಗವಿಕಲ ರೋಡಲ್ಲಿ ಹೋಯ್ತಾ ಕೆರೆನ ಬಿದ್ದು ಹೋದ್ರೆ ಕಾನ್ವೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳು ಹೋಗಿ ಹೆಲ್ಪ್ ಮಾಡೋದಿಲ್ಲ. ಅದೇ ನಮ್ಮ ಹಳ್ಳಿ ಸ್ಕೂಲಲ್ಲಿ ಓದೋ ಮಕ್ಕಳಾದ್ರೆ ಹೋಗಿ ಪಾಪ ಎತ್ತುತ್ತವೆ, ಪಾಪ ಏನಾಯ್ತು ತಾತ ಎದುಳಿ ತಾತ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳು ಬವಣೆ ಪಡ್ತಾರೆ ಅಲ್ವಾ. ಅದೇ ಹಳ್ಳಿ ಸಿಟಿ ಸ್ಕೂಲಲ್ಲಿ ಹೋದ್ರೆ ಏನು ಲೆಫ್ಟ್ ರೈಟ್ ಅನ್ಕೊಂಡು ಮುಂದಕ್ಕೆ ಹೋಯ್ತಾ ಇರ್ತಾರೆ. ಅಂದ್ರೆ ಒಳ್ಳೆ ಮೌಲ್ಯಗಳು ಕಲ್ತ್ಕೋಬೇಕು ಅಂತ. ಅಷ್ಟೇ ಅವ್ರದ್ದು ಕತೆ. ಅಂದ್ರೆ ಒಂದು ಒಳ್ಳೆ ಮೌಲ್ಯಗಳು, ಒಂದು ಒಳ್ಳೆ ಗುಣಗಳು ನೀವು ಎಲ್ಲಿ ಹೆಚ್ಚಾಗಿ ಸಿಗ್ತದೆ ಅಂತಂದ್ರೆ ಹಳ್ಳಿಗಳಲ್ಲಿ, ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಸಿಗುವಂಥದ್ದು. ಹಂಗಾಗಿ ಇದೆಲ್ಲ ನಾವು ಬಳಸ್ಕೊಂಡು ಈ ಸರ್ಕಾರಿ ಶಾಲೆನ ಉಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಈಗೇನು ನಮ್ಮ ಸೋಷಿಯಲ್ ಆಡಿಟ್ ಏನು ಮಾಡಿದ್ರು ಟೀಮ್ನವರು, ಈಗೆಲ್ಲ ಏನೇನು ಅನುದಾನ ಬಂದಿದೆ, ಸರ್ಕಾರಿ ಶಾಲೆ ಏನು ಅವ್ರದ ಗುಣಗಳು ಅವಗುಣಗಳು ಅಂದ್ರೆ ಏನು ವ್ಯವಸ್ಥೆ ಅವ್ಯವಸ್ಥೆ ಏನಿದೆ ಅದೆಲ್ಲನ ರೆಕಾರ್ಡ್ ಮಾಡಿದ್ದಾರೆ. ಹಂಗಾಗಿ ಅದನ್ನೆಲ್ಲ ಬಳಸ್ಕೊಂಡು ನೀವು ನಿಮ್ಮೂರ್ನ ಸ್ಕೂಲ್ನ, ಏನು ಬೇರೆ ಸ್ಕೂಲ್ ಏನೋ ಉಳಿಸ್ತಾ ಇಲ್ಲ, ನೀವು ನಿಮ್ಮೂರ್ ಸ್ಕೂಲ್ನ ಉಳಿಸ್ಕೊಳ್ಳಿ. ಜೊತೆಗೆ ನಿಮ್ಮಲ್ಲಿ ಏನು ಅಂತಂದ್ರೆ, ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಒಂದು ದೇವಸ್ಥಾನ ಕಟ್ತೀವಿ, ಅದು ಕಟ್ತೀವಿ ಅಂದ್ರೆ ನೀವು 500 ರೂಪಾಯಿ 1000 ರೂಪಾಯಿ ನಿಮ್ಮ ಮನೆ ವೈಸು ಕೊಟ್ಬಿಡ್ತೀರಿ ಅಲ್ವಾ. ಅದೇ ತರದಲ್ಲಿ ಸ್ಕೂಲ್ಗೆ ಒಂದು 100 ರೂಪಾಯಿ ಕೊಡಿ ಅಂದ್ರೆ ಕೊಡ್ತಾರೆ ಜನ? ಕೊಡೋದಿಲ್ಲ. ಅದೇ ದೇವಸ್ಥಾನಕ್ಕೆ ಆದ್ರೂ ಕೊಟ್ಬಿಡ್ತೀವಿ ಅಲ್ವಾ. ಅದೇ ನಿಮ್ಮ ಮಕ್ಕಳು ಇಲ್ಲಿ ಒಂದು ಭವಿಷ್ಯನೇ ನಿರ್ಧಾರ ಮಾಡುವಂತ ಮಕ್ಕಳು ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ 100 ರೂಪಾಯಿ ನೀವು ಕೊಡೋದಿಲ್ಲ. ಅದೇ ದೇವಸ್ಥಾನಕ್ಕೆ ಅಂತಂದ್ರೆ ಕೈ ಮುಗ್ದು 1000 ರೂಪಾಯಿ ಕೊಟ್ಬಿಡ್ತೀವಿ ನೀವು. ಅಂದ್ರೆ ಇದು ಒಂದ್ ಸ್ವಲ್ಪ ಬದಲಾಗ್ಬೇಕು ಅಂದ್ರೆ ದೇವಸ್ಥಾನ ಕೂಡ ತಪ್ಪು ಅಂತಲ್ಲ ಹೇಳ್ತಾ ಇಲ್ಲ, ಅದಕ್ಕೂ ಕೊಡಿ, ಇದಕ್ಕೂ ಒಂದ್ ಸ್ವಲ್ಪ ಗಮನ ಕೊಡಿ ಅಂತ. ಈಗೇನೋ ಎಷ್ಟು ಹೇಳಿದ್ರು 5,000 ರೂಪಾಯಿ ಖರ್ಚಾಯ್ತದೆ ಅನ್ನೋದಾದ್ರೆ ಪಂಚಾಯತಿಯವ್ರನ್ನಾದ್ರೂ ಬಳಸ್ಕೊಳ್ಳಿ ಆಯ್ತಲ್ವಾ. ನಿಮ್ಮ STMC ಕಮಿಟಿ ಅವ್ರನ್ನಾದ್ರೂ ಬಳಸ್ಕೊಳ್ಳಿ, ಅಥವಾ ನೀವೇ ಒಂದಷ್ಟು 100-200 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ನೀವು ಕೈ ಜೋಡಿಸುದೇ ಆದ್ರೆ
ಇವ್ರಿಗೂ ಕೂಡ ಖುಷಿ ಆಯ್ತದೆ ಅಲ್ವಾ. ನೋಡಿ, ಪೋಷಕರು, ಗ್ರಾಮಸ್ಥರು ನಮಗೂ ಒಂದಷ್ಟು ನೆರವಾಗ್ತಾ ಇದ್ದಾರೆ, ನಮಗೂ ಸಹಕಾರ ಕೊಡ್ತಾ ಇದ್ದಾರೆ ಅಂದಾಗ ಏನಾಯ್ತದೆ ಅಂದ್ರೆ ಈ ಸ್ಕೂಲ್ನ ಖ್ಯಾತಿ ಸ್ವಲ್ಪ ಹೆಚ್ಚಾಯ್ತದೆ. ನೋಡು, ಮಾರ್ಚಾಕ್ನಹಳ್ಳಿಲಿ ಅನ್ನೋ ಒಂದು ಗ್ರಾಮದಲ್ಲಿ ಪೋಷಕರೆಲ್ಲ ಸೇರಿ ಇದು ಮಾಡಿಸಿದ್ರಂತೆ, ಅವ್ರೇನೋ ಒಂದು ಸಹಾಯ ಮಾಡಿದ್ರಂತೆ, ಏನೊಂದು ಪ್ರಾಬ್ಲಮ್ ಇತ್ತು ಅವರೇ ಸೇರ್ಕೊಂಡು ಸರಿ ಮಾಡಿದ್ರಂತೆ ಅಂತ ಇನ್ನೂ 4 ಊರಿಗೆ ಹೋದಾಗ ಮಾರ್ಚಾಕ್ನಹಳ್ಳಿ ಸ್ಕೂಲು ಚೆನ್ನಾಗಿದೆ, ಆ ಊರ್ನವ್ರು ಒಳ್ಳೆ ಜನ ಅನ್ನೋ ಒಂದು ಅಭಿಪ್ರಾಯ ಬರ್ತದೆ. ನೀವು ಯಾವುದೇ ಒಂದು ದೊಡ್ಡ ದೇವಸ್ಥಾನ ಕಟ್ಸಿ ಎಲ್ಲ ಊರಲ್ಲೂ ಕಟ್ಸುವಂಥದ್ದೇ ಅದು ಅಲ್ವಾ. ಅದ್ರ ಜೊತೆ ಇದ್ರೂ ಕೂಡ ಗಮನ ಕೊಡ್ಸಿ ಅಂತ ಕೇಳ್ಕೊತಾ, ಈ ಒಂದು ಸೋಷಿಯಲ್ ಆಡಿಟ್ ಟೀಮು ಏನು ಸರ್ಕಾರ ರಚನೆ ಮಾಡಿದೆ, ಇದ್ರ ಆಶಯ ಒಳ್ಳೇದಿದು. ಇದನ್ನು ಎಲ್ಲ ಬಳಸ್ಕೊಂಡು ನೀವು ಈ ಒಂದು ಶಾಲೆನೆಲ್ಲ ಉಳಿಸ್ಕೊಂಡು ಬೆಳೆಸ್ಬೇಕು ಅಂತ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದಂಥ ಶ್ರೀಧರ್ ಸರ್ ಅವರಿಗೆ ಧನ್ಯವಾದಗಳು. ಇವತ್ತಿನ 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನಾ ಕರ್ನಾಟಕ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆಯೋಜನೆ ಮಾಡಲಾಯಿತು. ಇವತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಸರ್ಕಾರದ ಯೋಜನೆಗಳು ಮಕ್ಕಳಿಗೆ ಯಾವ ರೀತಿ ತಲುಪ್ತವೆ ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ನಿಮಗೆ ಪ್ರತಿಯೊಂದು ಕೂಡ ಸರ್ಕಾರದ ಯೋಜನೆಗಳು ನಿಮಗೆ ಗೊತ್ತಿದ್ದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದ್ರೆ ಆಗ ನಿಮ್ಮ ಮಕ್ಕಳನ್ನ ಕೂಡ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸ್ತೀರಿ ಅನ್ನೋ ಉದ್ದೇಶದ ಜೊತೆಗೆ ನಿಮ್ಗೆ ಎಲ್ಲ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಶ್ರೀ ಶ್ರೀಧರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೂ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಅಶೋಕ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು. ಹಾಗೂ ಅದೇ ರೀತಿಯಾಗಿ ರೂಪಾ ಮೇಡಮ್ ರವರು ಕೂಡ ತಾಲೂಕು ಕಾರ್ಯ ವ್ಯವಸ್ಥಾಪಕರು, ಇವರು ಕೂಡ 3 ದಿನಗಳ ಕಾಲ ನಮ್ಮ ಶಾಲೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನಮ್ಮ SDMC ಅಧ್ಯಕ್ಷರಾದಂಥ ಮಧುರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೂ ಶ್ರೀನಿವಾಸ್ ಅವರು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಅವರು ಕೂಡ ಈ ಕಾರ್ಯಕ್ರಮದ 5 ದಿನಗಳ ಕಾರ್ಯಕ್ರಮದಲ್ಲಿ ಆಗಮಿಸಿ ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ನಮಗೆ ಒಳ್ಳೆಯ ಮಾಹಿತಿಗಳನ್ನು ಕೂಡ ತಿಳಿಸಿದ್ದಾರೆ. ಅವರಿಗೂ ಕೂಡ ಸಂಪೂರ್ಣವಾದ ಇವತ್ತಿನ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಇವತ್ತಿನ ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ SDMCಯ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಪಾಲಕ ಪೋಷಕರು ಹಾಗೂ ಗ್ರಾಮದ ಎಲ್ಲ ನಾಗರಿಕರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಿಮ್ಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಇಂದಿನ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಈ ಶಾಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಮೋಹನ್ ಸರ್ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸಭೆಯ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಈ ಒಂದು ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಸರಿ